ಬಿಟ್ಟು ಬಹಾನೆಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಸ್ನೇಹಿತರೆ, ತಾತ ಅವರ ಸಹಾಯದಿಂದಾಗಿ ಇವತ್ತು ವೇದಾಸ್ ಸಿಟಿಯ ಮನೆಗಳಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಗಳನ್ನ ಹಾಕ್ತಾ ಇದೀವಿ. ಮತ್ತೆ ಸರ್ಕಾರ ಕೂಡ ಜಾಯಿಂಟ್ ಸೋಲಾರ್ ಪ್ಲಾಂಟ್ ನ ಹಾಕೋದಕ್ಕೆ ವೇದಾಸ್ ಸಿಟಿಯಲ್ಲೇ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಮತ್ತೆ ನಿಮ್ಮೆಲ್ರಿಗೂ ಫ್ರೀ ಆಗಿ ಸಿಗ್ತಾ ಇದೆ. ಆ ಪವರ್ ಪ್ಲಾಂಟ್ ಬರ್ತಾ ಇದೆ, ಯಾವುದೇ ಟೈಮ್ ಅಲ್ಲೂ ಬರಬಹುದು. ತಾತ ಅವರಿಗೆ ಜೈಕಾರ ಹಾಕೋಣ. ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ, ಹಿಪ್ ಹಿಪ್ ಹುರ್ರೇ. ಕರೆಂಟಿನ ಶಕ್ತಿ ಮತ್ತೆ ಬಿಜಿಲಿ ಸಿಂಗಿನ ಶಕ್ತಿ ತುಂಬಾನೇ ಅಪಾಯ ಆಗತ್ತೆ. ಹಲೋ ಚಿಂಗಾರಿ ರಾಮ್, ಆ ಜಾಯಿಂಟ್ ಸೋಲಾರ್ ಪವರ್ ಪ್ಲಾಂಟ್ ಈ ವೇದಾ ಸಿಟಿಗೆ ತಲುಪಲೇಬಾರ್ದು. ಥ್ಯಾಂಕ್ ಯು ತಾತವ್ರೆ. ಮಂತ್ರಿಯವರೇ, ಈಗ ಎರಡು ಮಾತನಾಡಿ. ಮಂತ್ರಿಯವರೇ ಪ್ಲೀಸ್. ಹಲೋ ಹಲೋ ಸರ್, ಜಾಯಿಂಟ್ ಪವರ್ ಪ್ಲಾಂಟ್ ಅನ್ನ ಒಂದಷ್ಟು ಗುಂಡಾಗಳು ಎತ್ಕೊಂಡು ಹೋಗ್ಬಿಟ್ರು. ಅಯ್ಯೋ ಇಲ್ಲ, ಅಯ್ಯೋ ಲಡ್ಡು ಸಿಂಗ್ ಅವ್ರಿಗೆ ಏನಾಯ್ತು? ಶಿವ, ಏ ಮಗು, ರೋಡ್ ಮಧ್ಯದಲ್ಲಿ ಸೈಕಲ್ ನಿನ್ಸ್ಕೊಂಡು ಯಾಕೆ ನಿಂತ್ಕೊಂಡಿದ್ದಾನೆ? ಹೋಗ್ ನೋಡಿ. ಏ ಮಗು, ದಾರಿ ಬಿಡೋ. ಮಗು ಅಂತ ಕರಿಬೇಡಿ ಅಂಕಲ್. ಮುಗಿಸ್ಬೇಡಿ ಈ ಮಗುನ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ನೀನ್ ಬರ್ಲಿಲ್ಲ ಅಂದ್ರೆ ಈ ಗೂಂಡಗಳು ಪವರ್ ಪ್ಲಾಂಟ್ ನ ವೇದ ಸಿಟಿಗೆ ತಗೊಂಡು ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ. ವಿದ್ಯುತ್ನ ಶಕ್ತಿ ಮತ್ತು ಬಿಜಿಲಿ ಸಿಂಗ್ನ ಶಕ್ತಿ ತುಂಬಾನೇ ಭಯಂಕರವಾಗಿರುತ್ತೆ. ನಿಮಗೆಲ್ಲ ನಾಚಿಕೆ ಆಗೋದಿಲ್ವಾ? ಒಂದು ಮಗು ಹತ್ರ ಒದೆ ತಿನ್ಕೊಂಡು ಬಂದಿದ್ದೀರಾ. ಇದೇನಾದ್ರೂ ಸೋಲಾರ್ ಪ್ಲಾಂಟ್ ಬಂತು ಅಂದ್ರೆ ನಾನು ಕಷ್ಟಪಟ್ಟು ಮಾಡಿದ ಎಲ್ಲ ಬಿಸ್ನೆಸ್ ಅನ್ನ ಕರೆಂಟ್ ಹೊಡ್ಕೋಬೇಕಾಗುತ್ತೆ. ನನ್ನ ಬಿಸ್ನೆಸ್ ಅನ್ನ ನೆಲ ಕಚ್ಚೋದು ನೋಡಕ್ ಆಗೋದಿಲ್ಲ. ಕಂಟ್ರೋಲ್ ಬಾಸ್, ಕಂಟ್ರೋಲ್. ನಿಮ್ಮ ಬ್ಲಡ್ ಪ್ರೆಷರ್ ಏರ್ಬಿಡುತ್ತೆ. ಕಂಟ್ರೋಲೇ ಮಾಡ್ತಾ ಇರೋದು. ನಾನು ತುಂಬಾ ವರ್ಷಗಳಿಂದ ವೇದಾ ಸಿಟಿಗೆ ಕರೆಂಟ್ ಅನ್ನ ಸಪ್ಲೈ ಮಾಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ಹತ್ರ ಯಾರು ವಿದ್ಯುತ್ತನ್ನು ತಗೊಳ್ಳೋದಿಲ್ಲ. ನನ್ನ ಪವರ್ ಪ್ಲಾಂಟ್ ಮುಚ್ಚ ಹೋಗತ್ತೆ. ಈ ಪವರ್ ಪ್ಲಾಂಟ್ಗೋಸ್ಕರ ನಾನು ಕೋಟ್ಯಾಂತರ ರೂಪಾಯಿಯನ್ನ ಸಾಲ ತಗೊಂಡಿದ್ದೆ. ಈಗ ನಾನು ಆ ಸಾಲನ ಹೇಗೆ ತೀರ್ಸೋದು? ನನಗೆ ಗೊತ್ತಿತ್ತು ನೀವು ಏನ್ ಕೆಲ್ಸಕ್ಕೂ ಬರೋದಿಲ್ಲ ಅಂತ. ಅದಕ್ಕೆ ನಾನು ಒಂದು ಬ್ಯಾಕಪ್ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೀನಿ. ಈ ಗ್ಯಾಡ್ಜೆಟ್ ಅನ್ನ ಪವರ್ ಪ್ಲಾಂಟ್ ಹಾಕಿರೋ ಪ್ರತಿಯೊಂದು ಮನೆಗೂ ಅಂಟಿಸ್ಬಿಡಿ. ಆಗ ಅದೆಲ್ಲವೂ ಕೂಡ ನನ್ನ ಕಂಟ್ರೋಲ್ಗೆ ಬರುತ್ತೆ. ಆ ಮನೆಯಲ್ಲಿರೋ ಪ್ರತಿಯೊಂದು ವಿದ್ಯುತ್ತಿನ ಉಪಕರಣಗಳು ಕೂಡ ನನ್ನ ಕಂಟ್ರೋಲ್ಗೆ ಬಂದ್ಬಿಡತ್ತೆ. ನಾನು ಬೇಕು ಅಂದ್ರೆ ವಿದ್ಯುತ್ನ ಶಕ್ತಿಯನ್ನ ಹೆಚ್ಚಿಸಬಹುದು. ಎಷ್ಟು ಅಂದ್ರೆ ಆ ಮನೆನೇ ಸುಟ್ಟು ಹೋಗೋ ಹಾಗೆ. ಅಕಸ್ಮಾತ್ ಕಡಿಮೆ ಮಾಡಿದ್ರೆ ಆ ಮನೆ ಕತ್ಲಾಗೋ ಹಾಗಾಗತ್ತೆ. ಹೋಗಿ ಇದನ್ನ ತಗೊಂಡು ಮನೆಗೆ ಹಾಕಿರೋ ಸೋಲಾರ್ ಸಿಸ್ಟಮ್ ಮೇಲೆ ಹಾಕ್ಬಿಡಿ.
ಏನಿದು? ಇದ್ದಕ್ಕಿದ್ದ ಹಾಗೆ ತುಂಬಾ ಸಂತೋಷವಾಗಿದ್ದೀರಾ? ಶಾಂತವಾಗಿ ಸ್ನಾನ ಮಾಡಿ. ಅಷ್ಟೊಂದ್ ಯಾಕೆ ಕಿರ್ಚಾಡ್ತಾ ಇದ್ರಿ? ಮತ್ತೆ ಸಾಬೂನ್ ಬದಲು ಕೆಂಪಗಿರೋದ್ ಏನ್ ಹಾಕೊಂಡಿದ್ದೀರಾ? ನಾನ್ ಹಾಡ್ ಹಾಡ್ತಾ ಇಲ್ಲ, ಬಿಸಿನೀರಿಂದ ಮೈಯೆಲ್ಲ ಸುಟ್ಟು ಹೋಯ್ತು. ಶವರ್ ನಲ್ಲಿ ಸಡನ್ ಆಗಿ ಇಷ್ಟೊಂದು ಬಿಸಿಯಾದ ಬಿಸಿನೀರು ಎಲ್ಲಿಂದ ಬಂತು? ನನಗೆ ಉರಿ ತಡಿಸ್ಕೊಳಕ್ ಆಗ್ತಿಲ್ಲ. ಕುದಿಯೋ ನೀರ? ಅದು ಶವರ್ ನಿಂದ? ಕಾಪಾಡಿ ಯಾರಾದ್ರೂ. ಈ ಸೌಂಡ್ ಹೊರಗಡೆಯಿಂದ ಬರ್ತಾ ಇದೆ. ಕಾಪಾಡಿ. ಸುಟ್ಟಾಯ್ತು. ನಿಮ್ಗಳ ಮನೆಯಲ್ಲೂ ಕೂಡ ಕುದಿಯೋ ನೀರ್ ಬರ್ತಾ ಇದ್ಯಾ? ಅಲ್ಲ, ನಾನು ನನ್ನ ಮೈಕ್ರೋವೇವ್ ನಲ್ಲಿ ಚಿಕನ್ ತಂದೂರಿ ಮಾಡೋದಕ್ಕೆ ಇಟ್ಟಿದ್ದೆ. ಆದ್ರೆ ಅದು ಸುಟ್ಟು ಹೀಗಾಗ್ಬಿಟ್ಟಿದೆ ನೋಡಿ. ಎಷ್ಟು ಇಷ್ಟಪಟ್ಟು ಮಾಡಿದ್ದೆ ಗೊತ್ತಾ ಇದನ್ನ? ನೆನ್ನೆನೆ ಸೋಲಾರ್ ಪ್ಲಾಂಟ್ಸ್ ನ ಅಪ್ಲೈ ಮಾಡಿರೋದು, ಮತ್ತೆ ಇವತ್ತಿಗಾಗ್ಲೇ ಹೀಗೇಗಾಗ್ತಾ ಇದೆ. ನನಗೇನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಹೌದು ಹೌದು, ಎಲ್ಲ ವಿಚಿತ್ರವಾಗ್ತಾ ಇದೆ. ಶಿವ, ಎಲ್ಲಾರ ಮನೇಲೂ ಕುದಿಯೋ ನೀರು ಬರ್ತಾ ಇದೆ. ಏನಾಗಿರ್ಬೋದು? ಏನೋ ಎಡವಟ್ಟಾಗಿದೆ. ಎಲ್ಲಾ ಸೋಲಾರ್ ಪ್ಲಾಂಟ್ಸ್ ಒಂದೇ ಸಲ ಹಾಳಾಗೋಕ್ ಸಾಧ್ಯ ಇಲ್ಲ ಅಲ್ವಾ? ಅದೆಲ್ಲ ಈ ಗೂಂಡಾಗಳ್ದೆ ಪ್ಲಾನ್ ಅಂತ ಅನಿಸ್ತಾ ಇದೆ ನಂಗೆ. ಅದೇ ಜಾಯಿಂಟ್ ಪ್ಲಾಂಟ್ ನ ಕದಿಬೇಕಂತಿದ್ರಲ್ಲ ಅವರು. ಒಂದ್ಸಲ ನಮ್ಮೂರಲ್ಲಿ ಎಲ್ಲಾ ಸೋಲಾರ್ ಪವರ್ ಪ್ಲಾಂಟ್ ಗಳು ಓವರ್ ಚಾರ್ಜ್ ಆಗಿ ನೀರ್ ತುಂಬಾ ಬಿಸಿ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ನಾನು ನಮ್ಮ ಮನೆ ಟೆರೆಸ್ಗೆ ಹೋಗ್ಬಿಟ್ಟು ಸೂರ್ಯನ ಕಣ್ಣಲ್ಲಿ ಕಣ್ಣಿಟ್ಟು ಜೋರಾಗಿ ಹೇಳ್ದೆ, ಹುಷಾರು, ನಮ್ಮ ಪವರ್ ಪ್ಲಾಂಟ್ಸ್ ಗಳನ್ನ ನೀನು ಓವರ್ ಚಾರ್ಜ್ ಮಾಡಿದ್ರೆ ಸರಿ ಇರಲ್ಲ ಅಂತ. ಆಮೇಲೆ ಅದಕ್ಕೆ ಎಚ್ಚರ ಆಗೋಯ್ತು. ಇನ್ನೇನು? ಅಲ್ಲಿ ನೋಡಿ, ಜಾಯಿಂಟ್ ಸೋಲಾರ್ ಪ್ಲಾಂಟ್ ಅಪ್ಲೈ ಆಯ್ತು. ಈಗ ಯಾರ ಮನೆಯಲ್ಲಾದ್ರೂ ಅದು ಕೆಟ್ಟೋಗಿದ್ರು ಕೂಡ ಆ ಮನೆಗೆ ಎಲೆಕ್ಟ್ರಿಸಿಟಿ ಇದರಿಂದ ಸಿಗುತ್ತೆ. ಬಾಸ್, ಜಾಯಿಂಟ್ ಪವರ್ ಪ್ಲಾಂಟ್ ನ ವೇದಾ ಸಿಟಿಲಿ ಅಪ್ಲೈ ಮಾಡ್ಬಿಟ್ಟಿದ್ದಾರೆ. ಈಗಂತೂ ನೀವು ಮುಳುಗೋದ್ರಿ ಬಾಸ್. ಇವಾಗ ಏನ್ ಮಾಡ್ತೀರಾ ನೀವು? ವಿದ್ಯುತ್ನ ಶಕ್ತಿ, ಬಿಜ್ಲಿ ಸಿಂಗ್ ನ ಶಕ್ತಿ ತುಂಬಾನೇ ಭಯಂಕರವಾಗಿರತ್ತೆ. ಆ ಮಗು ನನ್ನ ಎಲ್ಲ ಪ್ಲಾನ್ ಅನ್ನು ಹಾಳು ಮಾಡ್ಬಿಟ್ಟ. ಹೋಗಿ ಆ ಮಗುನ ಎತ್ಕೊಂಡ್ ಬನ್ನಿ ಇಲ್ಲಿಗೆ. ಸರಿ, ಹಾಗಾದ್ರೆ ಹೋಗಿ ಅವನ್ನ ಹಿಡ್ಕೊಂಡ್ ಬನ್ನಿ. ಹೋಗಿ ನೀನ್ ಹೋಗಿ ಅವನನ್ನ ಹಿಡ್ಕೊಂಡ್ ಬಂದ್ಬಿಡು. ಬಾಸ್, ನೀನ್ ಹೋಗಿ ಆ ಶಿವನ್ನ ಹಿಡ್ಕೊಂಡ್ ಬಂದ್ಬಿಡು. ಓಕೆ, ಹೋಗ್ತೇನೆ. ನಾನು ಯಾಕೆ ಹೋಗ್ಬೇಕು? ನೀವು ಹೋಗು ಅಂತ ಹೇಳಿದ್ ನಾನು. ಬಾಸ್ ಆಗಿ ನಾನು ಹೋಗ್ಬೇಕೇನ್ರೋ? ತಗೊಳ್ಳೆ ಈ ಸ್ಪ್ರೇ. ಇದನ್ನ ಶಿವನ್ ಮುಖಕ್ಕೆ ಈ ರೀತಿ ಸ್ಪ್ರೇ ಮಾಡ್ಬೇಕು. ಹೀಗೆ. ಬಾಸ್, ಎದಳಿ. ಏನಾಯ್ತು ನಿಮ್ಗೆ? ಬಾಸ್, ಎದಳಿ. ಏನಾಯ್ತು ನಿಮ್ಗೆ? ನಿಮ್ಗೆಲ್ರಿಗೂ ಡೆಮೋ ಮಾಡ್ದೆ ಏನು ಅರ್ಥ ಆಗಲ್ವಲ್ರಪ್ಪ. ಈ ಸ್ಪ್ರೇನ ತಗೋ, ಆ ಶಿವನ್ ಮೂಗ್ಗೆ ಹೊಡೆದ್ಬೇಡಿ. ಅವನು ಪ್ರಜ್ಞೆ ತಪ್ಪ ಹೋದ್ಮೇಲೆ ಅವನ್ನ ಇಲ್ಲಿ ತಕೊಂಡ್ ಬನ್ನಿ. ಅರ್ಥ ಆಯ್ತಾ? ಎದ್ದೇಳು ಬೇಗ. ಶಿವಂಗೆ ನಾನು ಸ್ಪ್ರೇ ಮಾಡಿದೆ. ಎದ್ದೇಳು, ಎತ್ಕೊಂಡು ಹೋಗೋಣ. ಬೇಗ ಬಾ, ಬೇಗ. ಅಯ್ಯೋ ಡಾಗಿ, ನಿಂಗೇನಾಯ್ತು? ಇಲ್ಲಿ ಬಂದ್ ಯಾಕೆ ಬೊಗಳ್ತಾ ಇದೀಯಾ? ಏನಾದ್ರೂ ಆಯ್ತಾ? ಒಂದ್ ನಿಮಿಷ, ಶಿವಂಗೆ ಫೋನ್ ಮಾಡಿ ಕೇಳ್ತೀನಿ. ಶಿವ ಯಾವ್ದು ಕಷ್ಟದಲ್ಲಿ ಇರ್ಬೇಕು ಅನ್ಸುತ್ತೆ ಅಲ್ವಾ ಡಾಗಿ?
ಏನ್ ಮಾತಾಡ್ತಾ ಇದ್ಯಾ? ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಸಾರಿ ರೇವಾ, ಶಿವ ಡಾಗಿ ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಶಿವ ಕಷ್ಟದಲ್ಲಿದ್ದಾನೆ ಅಂತ. ನಾನು ಲಡ್ಡು ಸಿಂಗ್ ಸರ್ನು ಕರೀತೀನಿ. ಇಲ್ಲಿವರೆಗೆ ಬಂದ್ರು ಯಾರು ಕಾಣಿಸ್ತಿಲ್ಲ. ಇರಿ, ನಾನೇ ನೋಡ್ತೀನಿ. ಹೇಗಿದೀಯಾ ಶಿವ? ನೀನೊಂದು ಚಿಕ್ಕ ಮಗು ನನ್ನ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡೋದಕ್ಕೆ ನಿಂತ್ಕೊಂಡಿದೀಯಲ್ಲ. ವೇದ ಸಿಟಿ ಜನರಿಗೆ ಫ್ರೀಯಾಗಿ ಕರೆಂಟ್ ಕೊಡಿಸ್ತಾ ಇದೀಯಾ. ಯಾರಾದ್ರೂ ಒಂದ್ಸಲ ಯೋಚಿಸಿದ್ರ ನನ್ನ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರೋನ್ ಗತಿ ಏನಾಗುತ್ತೆ ಅಂತ? ನಾನು ಎಷ್ಟೋ ವರ್ಷಗಳಿಂದ ಕರೆಂಟ್ ಕೊಡ್ತಾ ಇದ್ದೀನಿ. ನೀವು ಎಲೆಕ್ಟ್ರಿಸಿಟಿನ ಕೊಡ್ತಾ ಇಲ್ಲ, ಮಾರ್ತಾ ಇದ್ದೀರಾ. ಅದು ಕೂಡ ತುಂಬಾ ಜಾಸ್ತಿ ಬೆಲೆಯಲ್ಲಿ. ಜನಗಳಿಗೆ ಒಳ್ಳೇದ್ ಮಾಡಕ್ ಹೋಗಿ ನಾನು ಹಾಳಾಗ್ತಾ ಇದ್ದೀನಿ. ನಿನಗೇನ್ ಅನ್ಸತ್ತೆ ನಾನು ಸುಮ್ಮನೆ ಇರ್ತೀನಿ ಅಂತನಾ? ಇಲ್ಲ, ನಾನು ಆ ಜೈಂಟ್ ಸೋಲಾರ್ ಸಿಸ್ಟಮ್ ಅನ್ನ ಹಾಳು ಮಾಡಬಿಡ್ತೇನೆ. ಆಮೇಲೆ ನೀನು ಏನು ಮಾಡ್ಕೊಳಕ್ಕಾಗೋದಿಲ್ಲ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ವಿದ್ಯುತ್ನ ಶಕ್ತಿ ಮತ್ತು ಬಿಜಿಲಿ ಸಿಂಗ್ನ ಶಕ್ತಿ ತುಂಬಾ ಅಪಾಯಕಾರಿಯಾಗಿರುತ್ತೆ. ಭೀಮಾ ನೀನು ಶಿವನ್ನ ಮುಗಿಸ್ಬಿಡು, ಮತ್ ನಾನು ಸೋಲಾರ್ ಪ್ಲಾಂಟ್ ಅನ್ನ ಹಾಳು ಮಾಡ್ತೇನೆ. ನಾವು ಏನಾದ್ರೂ ಮಾಡ್ಲೇಬೇಕು. ಹೇ ಡಾಗಿ, ಬೇರೆ ಗಾರ್ಡ್ಸ್ ನ ಓಡಿಸ್ಬಿಡು. ಶಿವ, ನಾನ್ ಬಂದ್ಬಿಟ್ಟೆ. ನೀನು ಬಿಜಿಲಿ ಸಿಂಗ್ ನ ಹಿಂದೆ ಹೋಗು, ಮತ್ತೆ ನಾನು ಇವನ್ನ ನೋಡ್ಕೋತೀನಿ. ನೋಡ್ತಿರೋ. You are under arrest. Hands up. ಕೈ ಮೇಲ್ ಮಾಡಿ. ಅಯ್ಯೋ ಅಯ್ಯೋ, ಇವನು ಭೀಮನಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟ. ಇವನನ್ನ ಇಲ್ಲಿ ಯಾರು ತಡೆಯೋದಕ್ಕಾಗೋದಿಲ್ಲ. ಬಾಸ್, ಅವನು ತುಂಬಾ ದೂರ ಇದ್ದಾನೆ. ಅವನು ಬರೋಷ್ಟರಲ್ಲಿ ನಾವು ಸೋಲಾರ್ ಪ್ಲಾಂಟ್ ನ ಹಾಳು ಮಾಡ್ಬಿಡಬಹುದು. ಅವನ ಫ್ಯೂಚರ್ನ ಬಿಡು. ನಾವು ಸೋಲಾರ್ ಪ್ಲಾಂಟ್ ಅನ್ನ ಬ್ಲಾಸ್ಟ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಫ್ಯೂಚರ್ ಡಾರ್ಕ್ ಆಗ್ಬಿಡತ್ತೆ. ಬೇಗ ಹೋಗೋ. ಇವನು ಹಾಕ್ತಾನೆ ಕೂಡ. ಇನ್ನ ಏನೇನಪ್ಪ ಮಾಡ್ತಾರೆ ಇವನು. ಬೇಗ ಹೋಗೋ. ಬಾ ಶಿವ,
ನೋಡು, ಕೌಂಟ್ ಡೌನ್ ಶುರುವಾಗಿದೆ. 5 ನಿಮಿಷದಲ್ಲಿ ಈ ಪ್ಲಾಂಟ್ ಬ್ಲಾಸ್ಟ್ ಆಗತ್ತೆ. ಮತ್ತೆ ವೇದಾ ಸಿಟಿಗೆ ಕೊಡುವಂತ ಫ್ರೀ ಕರೆಂಟ್ ಕನಸು ಅದು ಕೂಡ ಬ್ಲಾಸ್ಟ್ ಆಗತ್ತೆ. ಶಿವ, ನೀನ್ ರೆಸ್ಟ್ ತಗೋ. ಇವ್ರು ನನ್ನ ಬೇಟೆ. ಏ ಬಿಜ್ಲಿ ಸಿಂಗ್, ನಡಿ, ಜೈಲಿಗೆ ನಡಿ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಒಬ್ಬ ಕಳ್ತನ ಮಾಡಕ್ ಹೋದ್ರೆ ಅವನ್ಗೆ ಹೇಳ್ತಾರೆ ಕಳ್ತನ ಮಾಡ್ಬೇಡಿ ಅಂತ. ಯಾಕಂದ್ರೆ ಬಿಜ್ಲಿ ಸಿಂಗ್ ಬಂದ್ಬಿಡ್ತಾನೆ, ಆಗ ಕಳ್ತನ ಬಿಟ್ಬಿಡ್ತಾನ ಅವನು. ಓ ವಾ, ಇವನಿಗೆ ನನ್ನ ಎಲ್ಲಾ ಡೈಲಾಗು ಗೊತ್ತು. ಆದ್ರೆ ನಿನಗ್ ನನ್ನ ಹೆಸರು ಗೊತ್ತಿಲ್ಲ. ಹೇಗ್ ಕಂಡು ಹಿಡಿತೀಯ? ಬಾ ಬಾ ನನ್ ಗೆಳೆಯ, ನನ್ ಜೊತೆಗೆ. ಅವನ ಜಾಕೆಟ್ ಅಲ್ಲಿ ಕರೆಂಟ್ ಇದೆ ಅನ್ಸುತ್ತೆ. ನಾವೇನಾದ್ರೂ ಮಾಡ್ಲೇಬೇಕಾಗುತ್ತೆ. ಶಿವ, ನಿನ್ನ ಬೇಟೆ. ಶಿವ, ಇದನ್ ತಗೋ, ಇದರಿಂದ ಕರೆಂಟ್ ಹೊಡೆಯೋದಿಲ್ಲ. ಥ್ಯಾಂಕ್ ಯು ರಿವಾ. ನೋಡಿರಿ ಅವನಿಗೆ. ಅಯ್ಯೋ, ಯಾವ ವೈರ್ ಕಟ್ ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನನ್ ಜಾಕೆಟ್ ಬ್ಲಾಸ್ಟ್ ಆಗುತ್ತೆ. ಸಾಕಪ್ಪ, ಸಾಕ್ ಮಾಡೋ ಶಿವ. ವಿದ್ಯುತ್ನ ಶಕ್ತಿ, ಬಿಜ್ಲಿ ಸಿಂಗ್ನ ಶಕ್ತಿ ಅಪಾಯಕ್ಕಿಂತ ನಿನ್ನ ಅಪಾಯನೇ ಜಾಸ್ತಿ. ಏ ಬಿಜ್ಲಿ ಸಿಂಗ್, ನೀನ್ ಅಳೋದನ್ನ ನಿಲ್ಲಿಸ್ಬಿಡು. ವೀರಮ್ಮ, ಇವನ್ ಕರ್ಕೊಂಡು ಹೋಗಿ ಜೈಲಿಗೆ ಹಾಕು. ಈಗ ಸರಿಯಾಗಿದೆ ಸಾರ್, ತಗೊಳ್ಳಿ ಸಾರ್. ಲಡ್ಡು ಸಿಂಗ್ ಅವರೇ, ನೀವು ಸ್ಟೇಷನ್ ನಲ್ಲಿ ಕುತ್ಕೊಂಡು ಟೀನ ಸ್ವಾದ ಸವಿತಾ ಇದ್ದೀರಾ. ಆದ್ರೆ ಇಡೀ ನಗರದಲ್ಲಿ ಬಾಲ್ಡ್ ಗ್ಯಾಂಗ್ನವರೇ ಸರೌಂಡ್ ಆಗ್ಬಿಟ್ಟಿದ್ದಾರೆ. ಇದೆಲ್ಲ ಹೇಗ್ ಸಾಧ್ಯ? ನನ್ ಕಂಟ್ರೋಲ್ ಅಲ್ಲಿರೋ ಏರಿಯಾದಲ್ಲಿ ಯಾರ್ ಸರೌಂಡ್ ಮಾಡೋದಕ್ ಸಾಧ್ಯ? ಯಾರದು? ಸರ್, ನಾನ್ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಯಾವ್ದೋ ಸಣ್ಣ ಪುಟ್ಟ ಕಳ್ತನ ಮಾಡೋ ಕಳ್ರು ಕಪ್ಪು ಗ್ಲಾಸ್ ಹಾಕಿರ್ತಾರೆ, ಕಪ್ಪು ಜಾಕೆಟ್ ಹಾಕಿರ್ತಾರೆ. ಅದನ್ನ ಹಾಕೊಂಡೆ ಅವರು ಕಳ್ತನ ಮಾಡ್ತಾರೆ. ನನ್ನ ಏರಿಯಾದಲ್ಲಿ ದರೋಡೆ ಮಾಡ್ತಾರ. ಜಯರಾಮ, ಇಡೀ ನಗರದಲ್ಲಿ ಗಸ್ತು ತಿರುಗು. ನೀನು ಗಸ್ತು ತಿರುಗೋ ಸಮಯದಲ್ಲಿ ಯಾರಾದ್ರೂ ಕಪ್ಪು ಗ್ಲಾಸು, ಕಪ್ಪು ಜಾಕೆಟ್ ಹಾಕೊಂಡಿದ್ರೆ ಬಿಡ್ಬೇಡ, ಅವ್ರನ್ನ ಹಿಡ್ಕೊಂಡ್ ಬಾ. ಜಯರಾಮ, ಅಂತ ಯಾಕೆ ಹೇಳ್ತಾ ಇದೀಯಾ? ನಾನ್ ಏನ್ ಹೇಳದ್ನೋ ಅದನ್ ಮಾಡು. ಇಡೀ ನಗರದಲ್ಲಿ ಸುತ್ತಾಡು. ಆ ದರೋಡೆಕೋರರು ಎಲ್ಲಿದ್ದಾರೆ ಅಂತ ಹುಡ್ಕೋ. ಕಪ್ಪು ಗ್ಲಾಸು, ಕಪ್ಪು ಜಾಕೆಟ್ ಹಾಕಿರೋರು. ಹೋಗು, ಬೇಗ ಹೋಗು. ಅಯ್ಯೋ, ನೀವು ಕೂಡ ಅದೇ ತರ ಗೆಟಪ್ ಹಾಕಿದೀರಾ? ಹೌದು ಸರ್, ಇದು ನಮ್ದೇನೆ ಗೆಟಪ್. ಅಂದ್ರೆ ನೀವು? ಹೌದು, ನಾವೇ ಮೊಟ್ಟೆಗಳ ಗ್ಯಾಂಗ್. ಏನು, ನೀವೇನಾ? ಮತ್ತೆ ನೀವು 3 ಜನ ಇಲ್ಲಿ ಯಾಕೆ ಬಂದಿದ್ದೀರಾ? ಸರೆಂಡರ್ ಆಗೋಕ? ಸರೆಂಡರ? ಇಲ್ಲ,
ನಾವಿಲ್ಲಿ ಮುಹೂರ್ತ ಮಾಡಕ್ ಬಂದಿದ್ದೀವಿ. ನಾವು ಯಾವುದೇ ನಗರಕ್ಕೆ ಹೋದ್ರೂ ಸ್ಟೇಷನ್ ನಿಂದನೇ ಪ್ರಾರಂಭ ಮಾಡೋದು. ಯಾಕಂದ್ರೆ ಪೊಲೀಸ್ನವ್ರಿಗೂ ಗೊತ್ತಾಗ್ಲಿ ನಾವು ಎಷ್ಟು ಡೇಂಜರ್ ವ್ಯಕ್ತಿಗಳು ಅಂತ. ನಾವು ಪೊಲೀಸ್ ಸ್ಟೇಷನ್ ನಲ್ಲಿ ಲೂಟಿ ಮಾಡ್ತೀವಿ, ಯಾಕಂದ್ರೆ ಅವ್ರು ನಮ್ಮನ್ನ ಹಿಂಬಾಲಿಸಬಾರ್ದು ಅಂತ. ಗೊತ್ತಾಯ್ತಾ ನಿನಗೆ? ಈಗ ಎಲ್ಲಾ ವಸ್ತುಗಳನ್ನ ನಮ್ಮ ವಶಪಡಿಸ್ಬಿಡಿ. ನಮ್ಮನ್ನ ನಿಲ್ಸ್ಬಿಟ್ಟಿದ್ದಾರೆ, ನಮ್ಮನ್ನ ಚಡ್ಡಿ ಬನಿನಲ್ಲಿ ನಿಲ್ಸ್ಬಿಟ್ಟಿದ್ದಾರೆ. ಅಯ್ಯೋ ಅದನ್ನ ತಗೊಂಡ್ ಹೋಗ್ಬೇಡಿ. ಅಯ್ಯೋ ಜಯರಾಮ, ಏನಾದ್ರೂ ಹೇಳು. ಏನು ಅಂತ ಹೇಳಿ ಸಾರ್? ಪೊಲೀಸ್ ಆಗಿದ್ರು ನಿಮ್ಮನ್ನ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು. ಜಯರಾಮ, ನನ್ನ ಹತ್ರ ಒಂದು ದಾರಿ ಇದೆ. ಶಿವ, ಲಡ್ಡು ಸಿಂಗ್ ಸರ್ ಏನಾಯ್ತು? ಶಿವ ಲೂಟಿ ಮಾಡ್ಬಿಟ್ರು, ಬೇಗ ಬಾ. ಚಿಂತಿಸ್ಬೇಡಿ ಲಡ್ಡು ಸಿಂಗ್ ಸರ್, ನಾನು ಈಗಲೇ ಬಂದೆ. ಯಾರಿವರೆಲ್ಲ ಇಷ್ಟು ಆತರದಲ್ಲಿ ಹೋಗ್ತಾ ಇದ್ದಾರೆ? ಲಡ್ಡು ಸಿಂಗ್ ಸರ್ ಏನಾಯ್ತು? ಮತ್ತೆ ನೀವು ಒಳಗೆ ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಶಿವ, ಆ ಮೊಟ್ಟೆ ಗ್ಯಾಂಗು ಕಪ್ ಗ್ಲಾಸು ಕಪ್ ಜಾಕೆಟ್ ಹಾಕೊಂಡು ಪೊಲೀಸ್ ಸ್ಟೇಷನ್ ಲೂಟಿ ಮಾಡ್ಬಿಟ್ರು. ಅವರು ಇವಾಗ ತಾನೇ ಹೊರಗಡೆ ಹೋದ್ರು. ಲಡ್ಡು ಸಿಂಗ್ ಅವರೇ, ನೀವು ಬೇಗ ಹೋಗಿ ಅವ್ರನ್ನ ಹಿಡೀರಿ, ನಾವು ಪೊಲೀಸ್ ಸ್ಟೇಷನ್ ನೋಡ್ಕೋತೀವಿ. ಅಯ್ಯೋ, ನಾನ್ ಹಿಡಿಯೋದಾದ್ರೆ ಶಿವನ್ನ ಯಾಕೆ ಕರೀತಾ ಇದ್ದೆ? ಇದು ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಗೊತ್ತಾಗ್ತಿಲ್ಲ. ಏನಾದ್ರೂ ಮಾಡಿ. ಶಿವ, ನೀನ್ ಹೋಗಿ ಅವನ್ನ ಹಿಡಿ. ಅಯ್ಯೋ ಶಿವ, ಶಿವ ಎಲ್ಲಿ ಹೋದ? ಶಿವ, ಈ ಹುಡ್ಗ ನಮ್ಮನ್ನ ಚೇಸ್ ಮಾಡ್ಕೊಂಡು ಬರ್ತಿದ್ದಾನೆ. ಮಾಡ್ಲಿ ಬಿಡು, ನಮ್ ಜೊತೆ ರೇಸ್ ಮಾಡ್ತಾ ಇರ್ಬೇಕು. ಅರೆ ಅಲ್ಲಿ ನೋಡಿ, ಆ ಹುಡುಗ ನಮ್ಮಿಂದ ಮುಂದೆ ಹೋಗ್ಬಿಟ್ಟ. ಏ ಮಗು, ನಿನಗೆ ತಲೆ ಸರಿ ಇದೆಯಾ ಇಲ್ವಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಶಿವ, ನಾವು ಕೂಡ ಬಂದ್ವಿ. ಸರಿ, ನಡೀರಿ ಹೋಗೋಣ. ಶಿವ, 3 ಜನ ಎಲ್ಲಿ ಓಡ್ ಹೋದ್ರು? ಗೊತ್ತಿಲ್ಲ, ಅದ್ ಎಲ್ಲಿ ಹೋದ್ರಂತ. ಅಯ್ಯೋ ದಾದಾ ಅವ್ರೇ, ಸಾಕ್ ಮಾಡಿ ನಿಮ್ಮ ಆಡದ. ನಿಮ್ಮ ನಾಗಕ್ಕೆ ಎಲ್ಲರೂ ಹೆದರ್ಕೊಂಡು ಕುಣಿತಾರೆ. ಹೆದರಬೇಡ ಭೀಮ್ ಸಿಂಗ್, ಖುಷಿಯಲ್ಲಿ ಹಾರಾಡ್ತಾ ಇದ್ದೀನಿ. ನಗರದಲ್ಲಿ ಮೊಟ್ಟೆಯ ಗ್ಯಾಂಗ್ ಮೊದಲು ಪೊಲೀಸ್ ಸ್ಟೇಷನ್ ನಲ್ಲಿ ಶುರು ಮಾಡಿದೆ. ಮತ್ತೆ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅವರೇ ಅದಕ್ಕೆ ಮೊದಲನೇ ಬಲಿ ಮತ್ತು ನಗರದ ಹಲವು ಕಡೆ ಲೂಟಿ ಮಾಡಿದ್ದಾರೆ. ತಗೊಳ್ಳಿ, ಈಗ ಲಡ್ಡು ಸಿಂಗ್ ಬರ್ತಾನೆ ಶಿವ ಶಿವ ಅನ್ಕೊಂಡು. ಇವತ್ತಂತೂ ನಾನು ಮನೆ ಒಳಗಡೆ ಬರೋಕೆ ಬಿಡೋದಿಲ್ಲ. ಭೀಮ್ ಸಿಂಗ್, ಬಾ ನನ್ ಜೊತೆಗೆ. ಅಯ್ಯೋ, ಇದು ಮೋಸ. ಪೊಲೀಸ್ ಇನ್ಸ್ಪೆಕ್ಟರ್ಗೆ ಡ್ಯೂಟಿಯಲ್ಲಿದ್ದಾಗಲೇ ಹೊಡಿತೀರಾ, ಅದು ಮೂಗಿಗೆ. ನನ್ಗನ್ಸುತ್ತೆ ನೀವು ಬೇಕು ಅಂತಾನೆ ಹೀಗೆ ಮಾಡಿದೀರಾ ಅಂತ. ಯಾರು ಏನೇ ಮಾಡಿದ್ರು ನಾನು ಒಳಗಡೆ ಹೋಗ್ಲೇಬೇಕು. ಸರಿ, ನಾನು ಹಿಂದಿರೋ ಪೈಪನ್ನು ಹತ್ಕೊಂಡು ಹೋಗ್ತೀನಿ.
ಯಾರಿಗೂ ಇದು ಗೊತ್ತೇ ಆಗಲ್ಲ. ಸುಮ್ನಿರು ಡಾಗಿ, ಸುಮ್ನಿರು. ನಾನು ಲಡ್ಡು ಸಿಂಗ್. ಸರಿಯಾಗಿ ನೋಡು, ಲಡ್ಡು ಸಿಂಗ್. ಓಹೋ, ಒಂದ್ ನಿಮಿಷ ಇರು. ತಗೋ, ಇದನ್ ತಗೋ, ಇದನ್ ತಿನ್ನು, ಮತ್ತೆ ಬಾಯಿ ಮುಚ್ಕೊಂಡಿರು. ಬರ್ಬೇಡ, ಹಿಂಗ್ ಬರ್ಬೇಡ, ಬರ್ಬೇಡ, ನನ್ ಕಚ್ಬೇಡ. ಬೇಡ ಬೇಡ ಬೇಡ, ಹೋಗು. ಅಯ್ಯೋ, ಮತ್ತೆ ಹಿಂದೆ ಬರ್ತಿದೆ. ಅಯ್ಯೋ ಲಡ್ಡು ಸಿಂಗ್ ಸರ್, ನೀವೇನಕ್ಕೆ ಈ ತರ ಮಾಡ್ತಿದ್ದೀರಾ? ಹೇ ಡಾಗಿ, ಬಾಯ್ಲಿ. ಲಡ್ಡು ಸಿಂಗ್ ಸರ್, ನೀವು ಮೇನ್ ಡೋರ್ ಇಂದ ಯಾಕೆ ಬರ್ಲಿಲ್ಲ? ಕಳ್ರ ತರ ಕಿಟಕಿಯಿಂದ ಯಾಕೆ ಬರ್ತಿದ್ರಿ? ಅಯ್ಯೋ ಶಿವ, ಏನ್ ಕೇಳ್ತೀಯ? ನಿಮ್ ಮನೆ ಎಂಟ್ರಿ ಕ್ಲೋಸ್ ಆಗಿದೆ. ನಿಮ್ ಮನೆ ಒಳಗಡೆ ಬರೋದಕ್ ನಾನ್ ಈ ದಾರಿ ನೋಡ್ಕೊಂಡೆ. ಶಿವ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ಆ ಮೊಟ್ಟೆ ಗ್ಯಾಂಗ್ನವರು ಎಲ್ಲ ಕಡೆ ಲೂಟಿ ಮಾಡ್ತಾ ಇದಾರೆ. ಏನಾದ್ರೂ ಮಾಡು ಶಿವ, ಇಲ್ಲಾಂದ್ರೆ ನನ್ ಕೆಲ್ಸ ಹೊರಟೋಗುತ್ತೆ. ಓಕೆ, ನಾನೇನಾದ್ರೂ ಮಾಡ್ತೀನಿ, ನೀವು ಚಿಂತಿಸ್ಬೇಡಿ. ಈ ನಗರದಲ್ಲಿ ತುಂಬಾನೇ ಶ್ರೀಮಂತರಿದ್ದಾರೆ, ಆದ್ರೆ ಆ ಹುಡುಗನಿಂದ ಸ್ವಲ್ಪ ಹುಷಾರಾಗಿರ್ಬೇಕು ನಾವು. ತುಂಬಾನೇ ಸಾಲಿಡ್ ಆಗಿ ಫೈಟ್ ಮಾಡ್ತಾನೆ. ಯಾರಪ್ಪ ಅವನು? ತುಂಬಾ ಫಾಸ್ಟ್ ಇದ್ದಾನೆ ಅವನು. ಏನ್ ಫಾಸ್ಟ್ ಪಂಚ್ ಹೊಡಿತಾನೆ ಗೊತ್ತೇ ಆಗೋದಿಲ್ಲ. ಅಲ್ಲ, ಹೀರೋ, ಅವನು ಹೀರೋ. ಅವನ ಹೊಗಳೋದನ್ನ ಬಿಡೋ, ಬುದ್ಧಿ ಕಲ್ಸೋದನ್ನ ಯೋಚಿಸೋ. ಈ ಗ್ಯಾಂಗ್ನ ಹಿಡಿಯೋದಂತೂ ತುಂಬಾನೇ ಮುಖ್ಯವಾದ್ದು. ಆದ್ರೆ ಅವ್ರನ್ನ ಹಿಡಿಯೋದು ಹೇಗೆ? ನಾವ್ ಹೇಗೆ ಅವ್ರನ್ನ ಟ್ರ್ಯಾಕ್ ಮಾಡೋದು? ಒಂದ್ಸಲ ನಮ್ಮ ಊರಲ್ಲಿ ಒಬ್ಬ ಕಳ್ಳ ಬಂದ್ಬಿಟ್ಟು ಅವ್ನ್ ಎಲ್ಲಾರ್ಗೂ ತುಂಬಾ ತೊಂದ್ರೆ ಕೊಡ್ತಿದ್ದ. ಅವಾಗ ನಾನು ಅವನ್ನ ಹಿಡ್ಕೊಳಕ್ಕೆ ಒಂದ್ ಒಳ್ಳೆ ಪ್ಲಾನ್ ಮಾಡ್ದೆ. ರಾತ್ರಿ ಹೊತ್ತು ಅಮ್ಮನ ಎಲ್ಲಾ ಒಡವೆಗಳನ್ನ ತಗೊಂಡು ರಸ್ತೆಯಲ್ಲಿ ಸ್ವಲ್ಪ ದೂರ ನಾನು ಬಿಸಾಕ್ದೆ. ಆಮೇಲೆ ಉಳ್ದಿದ್ದನ್ನೆಲ್ಲ ತಗೊಂಡು ರೂಮಲ್ಲಿ ಇಟ್ಟೆ. ಕಳ್ಳ ಆ ಒಡವೆಗಳನ್ನ ನೋಡ್ಬಿಟ್ಟು ಅದನ್ನ ತಗೊಂಡು ರೂಮಿಗೆ ಬಂದ. ನಾನು ಬೇಗನೆ ಡೋರ್ನ ಚಿಲ್ಕ ಮುಚ್ಬಿಟ್ಟು ಆ ಕಳ್ಳನ್ಗೆ ನನ್ ಕೀ ಕೊಟ್ಟೆ. ಆಮೇಲೆ ಆ ಕಳ್ಳಂಗ್ ನಾನು ಏನ್ ಹೇಳ್ದೆ ಅಂದ್ರೆ, ನಿನ್ ಜೇಬಲ್ಲಿರೋದನ್ನ ಎಲ್ಲ ತೆಗೆದ್ಬಿಟ್ಟೆ ನಿಂಗ್ ಹೊಡಿಯೋದು ಅಂತ. ಅದೇ ಇದು ಯಾವ್ದೋ ಫಿಲ್ಮ್ ಇಂದ ಕದ್ದಿರೋ ಡೈಲಾಗ್ ತರ ಇದೆ. ಇದು ನಿಜ. ಫಿಲಂ ಅವರು ನನ್ ಪ್ಲಾನ್ ನ ಕದ್ದಿರೋದು. ಆಮೇಲೆ ನನ್ನ ಕಳ್ಳಂಗ್ ಹೆಂಗ್ ಹೊಡ್ದೆ ಅಂದ್ರೆ ಆ ಕಳ್ಳಂಗೆ ಅವ್ರ ಅಜ್ಜಿ ನೆನ್ಪಿಗ್ ಬಂದ್ರು. ಆಮೇಲೆ ನೀನ್ ನಿದ್ದೆಯಿಂದ ಎದ್ಬಿಟ್ಯಾ. ಇದು ನಿಜವಾಗ್ಲೂ ನಡೆದಿದ್ದು. ನಾನ್ ಬೆಳಿಗೋದ್ ಕನ್ಸ್ ಕಾಣಲ್ಲ. ಒಂದ್ ನಿಮಿಷ ಆದಿ, ನಿನ್ನ ಸುಳ್ಳಿಂದ ನಾನು ಅವ್ರನ್ನ ಹೇಗ್ ಟ್ರ್ಯಾಕ್ ಮಾಡೋದು ಅನ್ನೋದನ್ನ ಒಂದು ಐಡಿಯಾ ಸಿಕ್ತು. ಆದ್ರೆ ನನ್ಗೆ ಮೀಡಿಯಾನ ಹೆಲ್ಪ್ ಬೇಕಾಗಿದೆ ಇದಕ್ಕೆ. ಕೇಳಿಸ್ಕೊ ನನ್ನ ಪ್ಲಾನ್ನ. ಬಾ ನನ್ನ ಗೆಳೆಯ, ಏನ್ ಸುದ್ದಿ ತಂದಿದ್ಯಾ ನೋಡು ಇದನ್ನ. ಕೇಳಿಸ್ಕೊಳ್ಳಿ ನನ್ನ ಪ್ಲಾನ್ನ. ಪ್ಲಾನ್ ಮಾಡ್ತಾ ಇದ್ದೀರಾ? ಅದು ನಮ್ಮನ್ನ ಹಿಡಿಯೋದಕ್ಕೆ? ಅಯ್ಯೋ, ಮೊಟ್ಟೆ ಗ್ಯಾಂಗ್ ಇವರೆಗೆ ಯಾರು ಹಿಡಿಯಕ್ಕಾಗ್ಲಿಲ್ಲ. ನಾವು ಎಲ್ಲೇ ಹೋದ್ರೂ ಜನಗಳಿಗೆ ನಾಮ ಹಾಕ್ಬಿಡ್ತೇವೆ. ಗ್ಯಾಂಗ್ ಅಲ್ಲೇ ದೊಡ್ಡ ಗ್ಯಾಂಗ್, ಮೊಟ್ಟೆ ಗ್ಯಾಂಗ್. ಲಡ್ಡು ಸಿಂಗ್ ಸರ್, ನಾವು ವ್ಯಾನ್ ಒಳಗಡೆ CCTV ಫುಟೇಜ್ ಇಂದ ಎಲ್ಲ ಕವರ್ ಮಾಡ್ಕೊಂಡಿದೀವಿ. ಓಕೆನಾ? ನಿಮ್ಗೇನಾದ್ರೂ ಬೇಕಾದ್ರೆ ನಮಗೆ ಖಂಡಿತವಾಗ್ಲೂ ತಿಳಿಸಿ. ಚಿಂತೆ ಮಾಡ್ಬೇಡ ಶಿವ, ನಾನ್ ಪೂರ್ತಿ ಎಕ್ಸಿಬಿಷನ್ ಅಲ್ಲಿ ಕಣ್ಣಿಟ್ಟಿದ್ದೀನಿ. ಅಯ್ಯೋ, ಈ ಮೊಟ್ಟೆ ಯಾರು? ನನಗನ್ಸತ್ತೆ ಇವನು ಅದೇ ಗ್ಯಾಂಗ್ ನವ್ನಿರ್ಬೇಕು. ಇವನ್ ನಾನ್ ಬಿಡೋದಿಲ್ಲ. ಏನಾಯ್ತು? ಎಷ್ಟೊಂದ್ ಚೆನ್ನಾಗಿದೆ ಈ ಎಕ್ಸಿಬಿಷನ್. ಇವನು ಹೊರಟೋಗ್ಬಿಟ್ಟ. ಯಾರು ಕೂಡ ಬಂದಿಲ್ಲ, ಮತ್ತೆ ನಮ್ ಟ್ರ್ಯಾಪ್ ಅಲ್ಲಿ ಯಾರು ಸಿಕ್ಕಾಕೊಂಡಿಲ್ಲ. ಓಕೆ, ಎಲ್ರು ಹೊರಟು ಹೋದ್ರು. ಆದ್ರೆ ಈ ಲಡ್ಡು ಸಿಂಗ್ ಮತ್ತೆ ಜೈರಾಮ ಮಾತ್ರ ಇಲ್ಲೇ ಇದ್ದಾರೆ. ಇವರನ್ನ ಓಡಿಸ್ಬೇಕಾಗತ್ತೆ.
ಹೇ ಗೆಳೆಯರೇ, ಜನಗಳು ಹೊರಟೋದ್ರು. ಬನ್ನಿ, ಮರದಿಂದ ಇಳಿದು ಬನ್ನಿ. ಬನ್ನಿ, ಈಗ ನಾವು ಮಜಾ ಮಾಡೋಣ. ಯಾರು ಮಾತಾಡಿದ್ದು? ವಾವ್, ಎಷ್ಟು ಸುಂದರವಾದ ಜ್ಯುವೆಲರೀಸು. ಈ ಗ್ರೀನ್ ಡೈಮಂಡ್ ಹಾರ ನೋಡು, ಎಷ್ಟು ಸುಂದರವಾಗಿದೆ. ಸಾರ್ ಅಲ್ಲಿ ನೋಡಿ, ಗ್ರೀನ್ ಡೈಮಂಡ್ ನ ಹಾರ. ಇದ್ರ ಬಗ್ಗೆನೇ ಅವರು ಮಾತಾಡ್ತಾ ಇರೋದು. ಆದ್ರೆ ಯಾರು ದೆವ್ವ ಇರ್ಬೋದಾ? ಈ ಲಡ್ಡು ಸಿಂಗ್ ಅವರು ಏನಕ್ಕೆ ಇಷ್ಟೊಂದು ಹೆದರ್ಕೊಂಡಿರೋದು? ಸೌಂಡ್ ಕೂಡ ಕ್ಲಿಯರ್ ಆಗಿಲ್ಲ. ಆಡಿಯೋ ಕೆಟ್ಟದಾಗಿದೆ. ಪಾಪ ಲಡ್ಡು ಸಿಂಗ್ ಸರ್ ಪರಿಸ್ಥಿತಿನೂ ಕೆಟ್ಟದಾಗಿರೋ ಹಾಗಿದೆ. ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ ಬರೋಣ ಬಾ ಯುಡಿ. ನನಗ್ ಭಯ ಆಗ್ತಿದೆ. ಅಲ್ಲಿ ಏನಾದ್ರೂ ಏಲಿಯನ್ಸ್ ಇದ್ರೆ ಅವ್ರು ನಮ್ ಕಣ್ಣೇ ಕಾಣೋದಿಲ್ಲ. ಯುಡಿ, ಹೆದರ್ಕೋಬೇಡ, ಈಗ್ಲೇ ಹೋಗು. ಮತ್ತೆ ಅಲ್ಲಿ ಏನ್ ನಡೀತಿದೆ ಅಂತ ನಮಗ್ ತಿಳಿಸು. ಸರ್, ಅರೆ, ಈ ಮಕ್ಕಳು ಎಲ್ಲಿಂದ ಬಂದ್ರು? ಏ ಇನ್ಸ್ಪೆಕ್ಟರ್, ಅವ್ರಿಗೆ ಹೇಳು ಎಕ್ಸಿಬಿಷನ್ ಟೈಮ್ ಮುಗೀತು ಅಂತ. ಯಾರು ಮಾತಾಡ್ತಾ ಇರೋ? ಗೆಳೆಯರೇ, ಎಲ್ರೂ ಬಂದ್ಬಿಡಿ. ನಾವು ಇವತ್ತು ಇಲ್ಲೇ ಪಾರ್ಟಿ ಮಾಡೋಣ. ಆ ಪೊಲೀಸ್ನವ್ರನ್ನ ಮರದ ಮೇಲೆ ಉಲ್ಟಾ ನೇತಾಕೋಣ. ಖುದ್ದಾಗಿ ಜ್ಯುವೆಲರೀಸ್ನೆಲ್ಲ ಹಾಕೊಂಡು ನೋಡೋಣ. ಇನ್ಸ್ಪೆಕ್ಟರ್, ನಿನ್ ಡ್ಯೂಟಿನೂ ಮುಗ್ದಿಲ್ವಾ? ನಾವು ಎಕ್ಸಿಬಿಷನ್ ನೋಡ್ಬೇಕು. ನಾವು ಮನುಷ್ಯರಿರೋ ಜಾಗಕ್ಕೆ ಬರೋದಿಲ್ಲ. ಅಂದ್ರೆ ನಿಮ್ಮನ್ನು ಭೂತಗಳನ್ನಾಗಿ ಮಾಡ್ತೀವಿ. ನನ್ ಡ್ಯೂಟಿ ಮುಗ್ದಿದೆ. ಶಿವ, ಇದೇನಿದು? ಇವಾಗ ಆದಿ ಯುಡಿ ಕೂಡ ಹೆದರ್ಕೊಂಡು ಓಡ್ ಹೋಗ್ತಾ ಇದ್ದಾರೆ. ಏನೋ ಎಡವಟ್ಟಿದೆ ಅಲ್ಲಿ. ಅಯ್ಯೋ, ಅವ್ರು ಬಂದ್ಬಿಟ್ರು. ಕಳ್ತನ ಕೂಡ ಮಾಡ್ತಿದ್ದಾರೆ. ನಡೀರಿ, ಬೇಗ ನಡೀರಿ. ಶಿವ, ದೆವ್ವ ಇದೆ ಅಲ್ಲಿ. ದೆವ್ವ ಅಲ್ಲ, ಕಳ್ರು. ಗಂಜು ಗ್ಯಾಂಗ್ ಇಲ್ಲಿ ಬಂದು ಕಳ್ತನ ಮಾಡ್ಕೊಂಡು ಹೋದ್ರು. ಮತ್ತೆ ನೀವ್ 4 ಜನ ಇಲ್ಲಿ ಹೆದರ್ಕೊಂಡು ಬಡ್ಕೋತಾ ಇದ್ದೀರಾ. ಇಷ್ಟೊತ್ತಿಗೆ ಆ ಗ್ಯಾಂಗ್ ಓಡ್ ಹೋಗಿರುತ್ತೆ. ಬನ್ನಿ, ಒಳಗ್ ಹೋಗಿ ಏನೇನ್ ಕಳ್ತನ ಆಗಿದೆ ಅನ್ನೋದನ್ನ ನೋಡೋಣ. ಬನ್ನಿ ನನ್ ಜೊತೆ. ಲಡ್ಡು ಸಿಂಗ್ ಸರ್, ಇಲ್ಲಿನ ಎಲ್ಲಾ CCTV ಫುಟೇಜ್ ನ ನೀವು ನನಗೆ ತೋರಿಸಿ. ಓಕೆ ಶಿವ. ಈ ಲೂಟಿ ಹಿಂದೆ ಇರೋರು ಇವ್ರೇನಾ? ಇಲ್ಲಿ ನೋಡಿ, ಇಲ್ಲಿಂದ ಓಡ್ ಹೋಗ್ತಿದ್ದಾರೆ. ಓ, ಇದು ಮ್ಯೂಸಿಯಂನ ಹಿಂದ್ಗಡೆ ಇರೋದು. ಓ ಸರಿ, ಇದೇ ಇವರ ಮಾಯ ಆಗೋ ಆಟ. ಶಿವ, ಈ ಆಭರಣ ಸಿಗ್ಲಿಲ್ಲ ಅಂದ್ರೆ ನನ್ ಕೆಲ್ಸ ಹೊರಟೋಗ್ಬಿಡುತ್ತೆ. ಅಯ್ಯೋ, ನೀವು ಚಿಂತಿಸಬೇಡಿ ಲಡ್ಡು ಸಿಂಗ್ ಸರ್. ನಾನು ಸ್ವಲ್ಪ ಆರ್ನಮೆಂಟ್ಸ್ ಅಲ್ಲಿ ಚಿಪ್ ಹಾಕಿದೀನಿ. ಇದರಿಂದ ಆ ಗ್ಯಾಂಗ್ ಲೊಕೇಶನ್ ನಾವು ಟ್ರ್ಯಾಕ್ ಮಾಡಬಹುದು. ಇಲ್ಲಿ ನೋಡಿ. ಈಗ ನಾವು ಈ ನಗರದಲ್ಲಿ ಇರಬಾರ್ದು. ನಡೀರಿ, ಇಲ್ಲಿಂದ ಹೊರಟೋಗೋಣ. ಆ ಹುಡುಗ ಅಂತೂ ನಮ್ ಹಿಂದೆನೆ ಬಿದ್ದ್ಬಿಟ್ಟಿದ್ದಾನೆ. ಅವನು ಸುಮ್ಮನೆ ಇರೋಂಥವ್ನಲ್ಲ. ಹೇಗಾದ್ರೂ ಮಾಡಿ ಅವನ್ ನಮ್ಮನ್ನ ಹುಡುಕ್ ಬಿಡ್ತಾನೆ. ಹುಡುಕಾಯ್ತು ಅಂಕಲ್. ನೀನು ಇಲ್ಲಿಗೂ ಬಂದ್ಬಿಟ್ಯಾ? ಅಯ್ಯೋ, ನೀನ್ ಏನಪ್ಪ ವ್ಯಕ್ತಿ, ಮೋಹಿನಿ ತರ ಹಿಂದೆನೆ ಬಿದ್ದಿದೀಯಲ್ಲ. ನಿನಗೇನು ಬೇಕು ಅಂತನಾದ್ರ ಹೇಳಪ್ಪ. ಮಗು ಅಂತ ಕರಿಬೇಡಿ ಅಂಕಲ್. You are under.
ಈಗ ನೀನು ಹಿಡ್ಕೊಂಡಿದ್ದೀನಿ. ಹೊಡಿಬೇಡಪ್ಪ ಮಗು. ಮತ್ತೆ ಮಗು ಅಂತೀರಾ? ಇಲ್ಲಪ್ಪ ನನ್ ತಂದೆ, ನಮ್ಮಿಂದ ತಪ್ಪಾಯ್ತು. ನಿಮ್ಮ ನಗರಕ್ಕೆ ಬರಬಾರ್ದಾಗಿತ್ತು. ಇನ್ನು ನಮ್ಗೆ ಹೊಡಿಬೇಡಪ್ಪ, ನಮ್ಮನ್ನ ಬಿಟ್ಟು ಬಿಡು. ಈಗ ಹೇಳ್ತಿದ್ದೀನಿ, ಇದು ಶಿವ ಕೊಟ್ಟಿರೋ ಸ್ಯಾಂಪಲ್ ಅಷ್ಟೇ. ಫೈನಲ್ ಟಚ್ ನಾನ್ ನಿಮಗ್ ಕೊಡ್ತೀನಿ. ಬೇಡ ಲಡ್ಡು ಸಿಂಗ್ ಅವರೇ, ನೀವು ನನ್ನನ್ನ ಪಟಾಪಟ್ ಅಂತ ಅರೆಸ್ಟ್ ಮಾಡಿ ಜೈಲ್ ಒಳಗಡೆ ಹಾಕಬೇಡಿ ಪ್ಲೀಸ್. ಓಕೆ ಸರಿ, ಹಾಗಾದ್ರೆ ನಡಿ. ಈಗ್ಲೇ ನಿನ್ನ ಲಾಕಪ್ ನಲ್ಲಿ ಕೂಡ ಹಾಕ್ತೀನಿ. ನಿನ್ನ ಚಡ್ಡಿ ಬನಿಯನ್ನಲ್ಲಿ ನಿಲ್ಲಿಸ್ತೀನಿ. ನಡಿ ನಡಿ. ಅಯ್ಯೋ ಸರ್, ಇದನ್ನ ನೀವು ಮೊದ್ಲೇ ಮಾಡ್ಬೇಕಾಗಿತ್ತಲ್ವಾ? ಏ ಮೊಟ್ಟೆ ಕಳ್ಳ, ನೀನ್ ನನ್ಗೆ ಪಾಠ ಹೇಳ್ತೀಯಾ? ನಿನಗೆ ಎಷ್ಟು ಧೈರ್ಯ ಇದ್ರೆ ನನಗೆ ಆರ್ಡರ್ ಮಾಡ್ತೀಯಾ? ರಿಕ್ವೆಸ್ಟ್ ಮಾಡು, ರಿಕ್ವೆಸ್ಟ್. ಇಲ್ಲ ಅಂದ್ರೆ ನಿನ್ನ ಬಿಟ್ಬಿಡ್ತೀನಿ. ಆಮೇಲೆ ಶಿವ ನಿನ್ನ ಹೊಡೆದು ನಂತರ ಅರೆಸ್ಟ್ ಮಾಡ್ತೀನಿ. ಗೊತ್ತಾಯ್ತಾ? ಹೇಳು ಹೇಳು. ಚಂಪಿ ಮಸಾಜ್ ಮಾಡ್ಕೊಳ್ಳಿ ಚಂಪಿ. ನಾನು ಚಂಪಿ ಮಸಾಜ್ ಮಾಡೋನು. ನನ್ನ ಹತ್ರ ಇದೆ ಸೂಪರ್ ಆಗಿರುವಂತ ಆಯಿಲ್. ನನ್ನ ಹತ್ರ ಇದೆ ಬಣ್ಣ ಬಣ್ಣದ ಎಣ್ಣೆ. ಇದಕ್ಕೆ ಯಾರು ಸರಿ ಸಮಾನರಿಲ್ಲ. ಮಸಾಜ್ ಮಾಡೋನೆ. ಸ್ವಲ್ಪ ಕೇಳಪ್ಪ, ಇಲ್ಲಿ ಬಂದು ಸ್ವಲ್ಪ ಮಸಾಜ್ ಮಾಡ್ತೀಯಾ? ಈಗ್ಲೇ ಬಂದೆ ಸಾರ್. ಸಾರ್, ಹೇಗೆ ನಾನು ಮಸಾಜ್ ಮಾಡ್ತೀನಿ ಅಂದ್ರೆ ನಿಮ್ಮ ತಲೆ ನಿಜವಾಗ್ಲೂ ಹಗುರವಾಗ್ಬಿಡುತ್ತೆ. ನಿಮಗೆ ಹೇಗನ್ಸುತ್ತಂದ್ರೆ ನೀವು ಆಕಾಶದಲ್ಲಿ ಪುರ್ ಅಂತ ಹಾರ್ತಿದ್ದೀರಾ ಅಂತ. ಸಾರ್, ಹೇಗನ್ನಿಸ್ತಾ ಇದೆ ನಿಮ್ಗೆ? ನಿಜವಾಗ್ಲೂ ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆಯಪ್ಪ. ಕಳ್ಳ ಯಾರಾದ್ರೂ ಹಿಡ್ಕೊಳ್ಳಿ. ಕಳ್ಳ ಹಿಡ್ಕೊಳ್ಳಿ. ಅಯ್ಯೋ, ಎಲ್ಲಿದ್ದೀರಾ ನೀವೆಲ್ಲ? ಒಂದು ಮಗು ನನ್ನ ಹಿಂದೆ ಬಿದ್ದಿದ್ದಾನೆ. ಬೇಗ ಬಂದು ನನ್ನನ್ನು ಕಾಪಾಡ್ಕೊಳ್ಳಿ. ಏನ್ ವಿಷಯ ಮಗು? ಆಗ್ಲಿಂದ ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಲೂಟಿ ಮಾಡಿರೋ ಎಲ್ಲಾ ಮಾಲ್ನು ವಾಪಸ್ ಕೊಡಿ. ಲೂಟಿ ಮಾಡಿದ ವಸ್ತುನಾ? ನನ್ನ ಹತ್ರ ಯಾವ ಲೂಟಿ ಮಾಡಿದ್ದು ಇಲ್ವಲ್ಲ. ನಾನು ಮಸಾಜ್ ಮಾಡೋನು. ಅಂಕಲ್, ಆ ವಿಷಯ ನನ್ಗೂ ಕೂಡ ಗೊತ್ತಿದೆ. ನೀವ್ ಹೇಗೆ ನಿಮ್ಮ ಕೈಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಂಡು ಅವರ ಐಟಮ್ಸ್ನೆಲ್ಲ ಕದೀತೀರಾ ಅನ್ನೋದು ಕೂಡ ನನ್ಗೆ ಗೊತ್ತಿದೆ. ಇವನ್ಗೆ ಹೀಗೆ ಹೇಳಿದ್ರೆ ಸರಿ ಹೋಗೋದಿಲ್ಲ. ಎಲ್ರೂ ಬನ್ನಿ, ಇವನಿಗೊಂದು ಸ್ವಲ್ಪ ಬುದ್ಧಿ ಕಲ್ಸೋಣ.
ಬೇಗ ಹೇಳಿ, ನಿಮ್ ಗ್ಯಾಂಗ್ ಅಲ್ಲಿ ಎಷ್ಟು ಜನ ಇದ್ದೀರಾ? ಬೇಗ ಹೇಳಿ, ಬೇಗ ಹೇಳಿ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಇನ್ಸ್ಪೆಕ್ಟ್ರೆ, ನಾವು ಮಸಾಜ್ ಮಾಡೋರು. ನಾವು ಮಸಾಜ್ ಮಾಡಿ ಜನಗಳಿಗೆ ಅವರ ಶಕ್ತಿಯನ್ನ ಹೆಚ್ಚಿಸೋಂಥವ್ರು. ಈ ಮಗು ನಮ್ಮ ಮೇಲೆ ಅನುಮಾನ ಪಟ್ಟು ಎಳ್ಕೊಂಡು ಬಂದಿದ್ದಾನೆ. ಲಡ್ಡು ಸಿಂಗ್ ಸರ್, ಒಬ್ಬ ವ್ಯಕ್ತಿ ಇವ್ರ ಮೇಲೆ ಕಿರಿಸ್ತಿದ್ದನ್ನ ನಾನೇ ನೋಡಿದ್ದೀನಿ ಕಣ್ಣಾರೆ. ನನ್ ಗೊತ್ತು ಶಿವ, ನನ್ ಗೊತ್ತು. ಶಿವ ಸರಿಯಾಗಿ ಹೇಳ್ತಾ ಇದ್ದಾನೆ. ಇಡೀ ನಗರದಲ್ಲೇ ಹೇಳ್ತಿದ್ದಾರೆ. ಅದಲ್ದೆ ಕಾಡಲ್ಲೂ ಕೂಡ ಈ ಹೆಸರು ಕೇಳಿ ಬರ್ತಿದೆ. ಜಂಪಿ ಗ್ಯಾಂಗ್ನವರು ಲೂಟಿ ಮಾಡ್ತಾ ಇದ್ದಾರೆ ಅಂತ. ಲಡ್ಡು ಸಿಂಗ್ ಅವರೇ, ನಮ್ಮ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ನಾವೆಲ್ಲರೂ ನಿಜವಾಗ್ಲೂ ಮಸಾಜ್ ಮಾಡೋರು. ಯಾರೋ ನಮ್ಮ ಹೆಸರನ್ನ ಕೆಡಿಸ್ತಾ ಇದ್ದಾರೆ. ನಿಮಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನಮ್ಮನ್ನ ಲಾಕಪ್ ಅಲ್ಲಿ ಹಾಕಿ ನೀವು ಹೋಗಿ ನೋಡಿ. ನಮ್ಮ ಹೆಸರಲ್ಲಿ ಬೇರೆ ಯಾರಾದ್ರೂ ಕಳ್ತನ ಮಾಡ್ತಾ ಇದ್ರೆ ಅವ್ರನ್ನ ಹಿಡೀರಿ, ಹೋಗಿ. ಓಹೋ, ಇದಾ ವಿಷಯ. ಶಿವ, ಪೊಲೀಸರ ಕೆಲಸ ಅಪರಾಧಿಗಳಿಗೆ ಶಿಕ್ಷೆ ಕೊಡ್ಸೋದು, ನಿರಪರಾಧಿಗಳಿಗೆ ಶಿಕ್ಷೆ ಕೊಡೋದಲ್ಲ. ನೀವು ಜಯರಾಮ್ನ ಜೊತೆ ಕರ್ಕೊಂಡು ಹೋಗಿ ಸಿಟಿಯಲ್ಲೆಲ್ಲ ರೌಂಡ್ ಹಾಕಿ ಹುಡುಕಿ. ನಿಜವಾಗ್ಲೂ ಜಂಪಿ ಗ್ಯಾಂಗ್ ಬೇರೆ ಇದೆಯಾ ಅಂತ ನೋಡಿ. ಅಲ್ಲಿ ತನಕ ಇವ್ರನ್ನ ಲಾಕಪ್ ಅಲ್ಲಿ ಹಾಕ್ತೀನಿ. ಓಕೆ, ನಡೀರಿ. ಶಿವ, ನೀನು ನಿಶ್ಚಿಂತವಾಗಿ ಹೋಗಿ ಬಾ. ನಾನು ಮತ್ತೆ ಯುಡಿ ಲಡ್ಡು ಸಿಂಗ್ ಅವ್ರ ಜೊತೆ ಇಲ್ಲೇ ನೀನ್ ಬರೋವರೆಗೂ ಇರ್ತೀವಿ, ಆಯ್ತಾ? ಲಡ್ಡು ಸಿಂಗ್ ಅವರೇ, ನಾವು ನಿಜವಾದ ಮಸಾಜ್ ಮಾಡೋರು. ನಾವು ನಿಮ್ಗೆ ಮಸಾಜ್ ಮಾಡ್ತೀವಿ, ಆಗ ನೀವೇ ಖುದ್ದಾಗಿ ನೋಡಬಹುದು ನಾವು ಮಸಾಜ್ ಮಾಡೋರ ಅಥವಾ ಕಳ್ರ ಅಂತ. ಸರಿ, ಆದ್ರೆ ಒಬ್ನೇ ಮಾತ್ರ ಮಾಡ್ಬೇಕು, ಗೊತ್ತಾಯ್ತಾ? ಒಬ್ನೇ ಮಾತ್ರ. ನಡಿ ನಡಿ, ಮಸಾಜ್ ಮಾಡು. ಮಕ್ಕಳೇ ಬನ್ನಿ, ನಾವು ನಿಮಗೂ ಕೂಡ ಮಸಾಜ್ ಮಾಡ್ತೇವೆ. ನೀವು ಚೆನ್ನಾಗಿ ನೆನ್ಪಿಟ್ಕೋತೀರಾ. ಇದಕ್ಕಿಂತ ಒಳ್ಳೆ ಅವಕಾಶ ಇನ್ಯಾವತ್ತಾದ್ರೂ ಸಿಗುತ್ತೇನೋ? ಬಾರ ಯುಡಿ. ಮಜಾ ಬರ್ತಿದೆ. ಫುಲ್ ಬಾಡಿ ರಿಲ್ಯಾಕ್ಸ್ ಆಗ್ತಿದೆ. ನನ್ಗೂ ಕೂಡ ಅಷ್ಟೇ. ನನ್ಗೆ ಮಸಾಜ್ ಮಾಡ್ತಾನೆ ಇರ್ಬೇಕು ಅನ್ಸ್ತು. ನಮ್ ಬಟ್ಟೆಯಲ್ಲಿ ನಾವು ಮೋಸ ಆಗೋದ್ವಿ. ಇದೇನಿದು? ನನ್ ಕೈಯಲ್ಲಿ ಬೇಡಿ ಹೇಗ್ ಬಂತು? ಮಸಾಜ್ ಮಾಡೋರು ನಮ್ಮನ್ನ ಕೂರಿ ಮಾಡ್ಬಿಟ್ಟು ಓಡ್ ಹೋಗಿದ್ದಾರೆ. ಇದ್ರ ಅರ್ಥ ಅವರೇ ನಿಜವಾದ ಕಳ್ರು. ಮಸಾಜಿಂಗ್ ಗ್ಯಾಂಗ್ ಲಡ್ಡು ಸಿಂಗ್ ಸರ್ ಮುಂದೆನೆ ಇತ್ತು, ಮತ್ತೆ ತಪ್ಪಿಸ್ಕೊಂಡ್ಬಿಡ್ತು. ಲಡ್ಡು ಸಿಂಗ್ ಸರ್ ಸುಮ್ನೆ ದೊಡ್ಡದೆಲ್ಲ ಮಾತಾಡ್ತಾರೆ. ನಾನೇನಾದ್ರೂ ಲಡ್ಡು ಸಿಂಗ್ ಅವ್ರ ಜಾಗದಲ್ಲಿ ಇದ್ದಿದ್ರೆ ಮಸಾಜ್ ಮಾಡೋನ ವೇಷ ಹಾಕೊಂಡ್ಬಿಟ್ಟು ಇಡೀ ನಗರನ ಸುತ್ಬಿಟ್ಟು ಕಳ್ಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಿದ್ದೆ. ಆದಿ, ಅದೇನಿದ್ರು ಸ್ಟ್ರಾಂಗ್ ಆಗಿರೋರಿಂದ ಸಾಧ್ಯ, ನಿನ್ನಂತವ್ರಿಂದ ಅಲ್ಲ. ಗೊತ್ತಿದೆ ರೇವಾ, ಆದ್ರೆ ಮಸಾಜ್ ಮಾಡೋರ್ ಕೈ ಎಣ್ಣೆ ಇರುತ್ತೆ ಅಲ್ವಾ? ವಾ ಆದಿ, ವಾ. ನೀನು ನಿಜವಾಗ್ಲೂ ನನ್ ಮನ್ಸಲ್ಲಿರೋ ಮಾತನ್ನೇ ಹೇಳಿದ್ಯಾ, ಸರಿಯಾಗಿ ಹೇಳಿದ್ಯಾ. ನಾನು ಕೂಡ ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ನಾನು ಮಸಾಜ್ ಮಾಡೋಂತರ ವೇಷ ಮಾಡ್ಕೊಂಡು ಹೋಗ್ತೀನಿ. ಮೊದ್ಲು ಶಿವನಿಗೆ ಹೇಳೋಣ ಅಂತ ಅನ್ಕೊಂಡೆ. ಸರಿ, ನಾನು ಹೋಗ್ತೀನಿ ಶಿವ. ಚಿಟಿಕೆ ಹೊಡೆಯೋದ್ರಲ್ಲಿ ಆ ಗ್ಯಾಂಗ್ ನ ಹಿಡ್ಕೊಂಡ್ ಬರ್ತೀನಿ. ಓಕೆ, ಸರಿ, ಬರ್ತೀನಿ. ಏನು ಆಗಿಲ್ಲ ನನ್ಗೆ, ಏನು ಆಗಿಲ್ಲ. ಮಸಾಜ್, ಎಣ್ಣೆ ಮಸಾಜ್. ಮಸಾಜ್ ಮಾಡಿಸ್ಕೊಳ್ಳಿ, ಮಸಾಜ್. 1 2 3 4. ಅಲ್ಲಿ ನೋಡ್ರಪ್ಪ, ಇನ್ನೊಬ್ಬ ಮಸಾಜ್ ಮಾಡೋರು ಓಡಾಡ್ತಾ ಇದ್ದಾನೆ. ಈ ಮಸಾಜ್ ಮಾಡೋರು ತುಂಬಾನೇ ಲೂಟಿ ಮಾಡ್ತಾ ಇದ್ದಾರೆ ಸಿಟಿಯಲ್ಲಿ. ಬನ್ನಿ ಬನ್ನಿ. ಜಂಪಿ ಗ್ಯಾಂಗ್ ನವರು ಇಡೀ ಊರಲ್ಲೇ ಲೂಟಿ ಮಾಡ್ತಿದ್ದಾರೆ. 1 2 3. ನೀವೆಲ್ಲ ಏನ್ ನೋಡ್ತಾ ಇದ್ದೀರಾ? ಹಿಡ್ಕೊಳ್ಳಿ ಅವನ್ನ. ಇವನ್ಗೆ ಸರಿಯಾಗಿ ಬುದ್ಧಿ ನಾವು ಕಲಿಸ್ಲೇಬೇಕು. ಇಷ್ಟೊಂದ್ ಜನರಿಗೆಲ್ಲ ನಾನು ಮಸಾಜ್ ಮಾಡಕ್ ಆಗಲ್ಲ ತಮ್ಮ. ಒಬ್ಬೊಬ್ಬರಾಗೆ ಬನ್ನಿ, ನಡೀರಿ, ಒಬ್ಬೊಬ್ಬರಾಗೆ ಮಸಾಜ್ ಮಾಡಿಸ್ಕೊಳ್ಳಿ. ಆದ್ರೆ ಇಷ್ಟೊಂದ್ ಜನ ಸೇರ್ಕೊಂಡು ನಿನಗ್ ಮಸಾಜ್ ಮಾಡಬಹುದು. ಹೊಡಿರಿ ಇವನ್ಗೆ. ಹೊಡಿರಿ ಅವನ್ನ, ಬಿಡ್ಬೇಡಿ. ಹೊಡಿರಿ ಅವನ್ನ, ಹಿಡಿದು ಹೊಡಿರಿ, ಬಿಡ್ಬೇಡಿ ಅವನ್ನ. ತಪ್ಪಿಸ್ಕೊಳ್ಳೋದಕ್ಕೆ ಓಡಿ ಓಡಿ, ಬಿಡ್ಬೇಡಿ. ಕಾಪಾಡಿ. ಅಯ್ಯೋ, ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್.
ಅಯ್ಯೋ ಹಾ, ಇವರಂತೂ ಲಡ್ಡು ಸಿಂಗ್ ಸರ್. ಗುಡ್ ಆಫ್ಟರ್ನೂನ್ ಸರ್. ಮಜಾ ಬಂತು. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ಗೆ ಪಬ್ಲಿಕ್ ಅವ್ರು ಚೆನ್ನಾಗಿ ಚಚ್ಚಿದ್ದಾರೆ. ಆ ಮಗುವಿನಿಂದ ನೀವೆಲ್ರೂ ಜೈಲ್ಗೆ ಹೋಗ್ಬೇಕಾಯ್ತು. ಏನೋ ಪರವಾಗಿಲ್ಲ, ನನ್ನ ಹೆಸರು ನವರಂಗಿ ಲಾಲ್ ಅಂತ. ಶಿವ ಇನ್ನ ನನ್ನ ಒಂದೇ ಒಂದು ಬಣ್ಣವನ್ನು ಮಾತ್ರ ನೋಡಿದ್ದಾನೆ. ಅವನಿನ್ನೂ ನನ್ನ ಉಳಿದ 8 ಬಣ್ಣಗಳನ್ನ ನೋಡೋದಕ್ಕೆ ಬಾಕಿ ಇದೆ. ಬಾಸ್, ಈಗ ನಾವ್ ಏನ್ ಮಾಡೋದು? ನೋಡ್ತಾ ಹೋಗೋ. ನವರಂಗಿ ಹತ್ರ ಬರೀ ಎಣ್ಣೆ ಮಾತ್ರ ಇಲ್ಲ, ಒಂದಕ್ಕಿಂತ ಒಂದು ಐಡಿಯಾಗಳು ಇದಾವೆ. ಹೆಲೋ ಶಿವ, ನಾನು ವೇದಾ ಸಿಟಿ ಚೌಕ್ನಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಯಾರೋ ಒಬ್ಬ ಮಸಾಜ್ ಮಾಡೋನು ಒಬ್ಬರಿಗೆ ಮಸಾಜ್ ಮಾಡ್ತಾ ಇದ್ದಾನೆ. ಅವನ ಹಾವ ಭಾವ ನೋಡ್ತಾ ಇದ್ರೆ ನನಗೆ ಯಾಕೋ ಡೌಟು. ನೀನು ಬೇಗ ಬಂದ್ಬಿಡು, ಅವನು ಯಾವಾಗ ಬೇಕಾದ್ರೂ ಓಡ್ ಹೋಗ್ಬೋದು. ಥ್ಯಾಂಕ್ ಯು. ನಿಮ್ಮ ಹೆಸರು ಗೊತ್ತಿಲ್ಲ, ಆದ್ರೆ ನಾನು ಇವಾಗ್ಲೇ ಬರ್ತೀನಿ. ಹಲೋ ರೇವಾ, ಆದಿ, ಯುಡಿ, ವೇದಾಸ್ ಚೌಕದ ಹತ್ರ ಸಿಗಿ. ಲಡ್ಡು ಸಿಂಗ್ ಸರ್ನ ಕೂಡ ಜೊತೆಲಿ ಕರ್ಕೊಂಬನ್ನಿ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮಸಾಜ್ ಮಾಡಿಸ್ಕೊಳ್ಳಿ. ಮಸಾಜು ನಾನು ಮಸಾಜ್ ಮಾಡೋನು. ನನ್ನ ಹತ್ರ ಇದೆ ತಾಜಾ ಎಣ್ಣೆಗಳು ಬಣ್ಣಗಳಿಂದ ತುಂಬಿದಾವೆ. ಅದಕ್ಕೆ ಸರಿಸಾಟಿ ಯಾರೂ ಇಲ್ಲ. ಏನು ಬೇಡ, ಅದರ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ. ಹೊರಟು ಹೋಗ್ಬಿಡು ಇಲ್ಲಿಂದ. ಈ ತರ ಬಂದು ಇಲ್ಲಿ ಕಳ್ತನ ಮಾಡ್ಕೊಂಡು ಹೋಗ್ತೀರಾ? ಯಾರೋ ಕಳ್ಳನ ಮಕ್ಕಳ್ರು ನಮ್ಮ ಹೆಸರನ್ನೆಲ್ಲ ಹಾಳು ಮಾಡ್ತಾವ್ರೆ. ಅಯ್ಯೋ ಅಯ್ಯೋ, ಅಳಬೇಡ, ಇರ್ಲಿ ಬಿಡು, ನಾನ್ ಮಾಡಿಸ್ಕೊತೀನಿ. ಮಸಾಜ್ ಮಾಡಿ ಹೊರಟೋಗ್ತಾನೆ. ಬಾರಪ್ಪ ಬಾ. ನನಗನ್ಸುತ್ತೆ ಅಮ್ಮನಿಗೆ ನಮ್ಮ ಮೇಲೆ ಇನ್ನೂ ನಂಬಿಕೆ ಬರಲಿಲ್ಲ ಅಂತ. ಏನು ಪರವಾಗಿಲ್ಲ, ನಿಮ್ಮ ಅನುಮತಿ ಇಲ್ಲದೆ ನಾನು ಮನೆ ಒಳಗಡೆ ಬರೋದೇ ಇಲ್ಲ. ನೀವೇ ಹೊರಗಡೆ ಬನ್ನಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೀರಿ. ನಾನು ಹೊರಗಡೆನೆ ಎಲ್ಲಾರ್ಗೂ ಒಂದೇ ಸಲ ಮಸಾಜ್ ಮಾಡ್ತೀನಿ. ಹಾ ಹಾ, ಇದೇ ಸರಿ. ತೇಜಾನಿ, ಮಿಸ್ಟರ್ ಸ್ವಾಮಿ, ಹೊರಗಡೆ ಬನ್ನಿ, ಮಸಾಜ್ ಮಾಡಿಸ್ಕೊಳ್ಳಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಈಗ ತರಕಾರಿ ತರಕ್ ಹೋಗ್ತಾ ಇದೀನಿ. ಮನೆ ಕಡೆ ಹುಷಾರು. ಅಯ್ಯಯ್ಯ ಅಮ್ಮಾರ, ಸ್ವಲ್ಪ ತಡ್ರಿ, ನಾನು ಸ್ವಲ್ಪ ಸಾಮಾನ್ ತಗೊಳ್ಳೋದೈತಿ. ಹೌದು, ನಾನು ಸ್ವಲ್ಪ ತರಕಾರಿ ತಗೊಳ್ಳೋದಿದೆ, ನಾನು ಜೊತೆಗೆ ಬರ್ತೀನಿ. ತೇಜಾನಿ, ಹೇಗಾಗ್ತಾ ಇದೆ? ಅಯ್ಯೋ, ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ಈ ತರ ಮಸಾಜ್ ಮಾಡಿಸ್ಕೊಂಡಿಲ್ಲಪ್ಪ ನಾನು. ಗೊತ್ತಾ? ಮಸಾಜ್ನ ನಿಲ್ಸ್ಬಿಡು, ತುಂಬಾ ಮಜಾ ಬರ್ತಾ ಇದೆ. ಅಯ್ಯ, ಇವನಂತೂ ನಮ್ಮನ್ನ ಲೂಟಿ ಮಾಡ್ಬಿಟ್ಟ. ಅಯ್ಯಯ್ಯೋ, ನಾನ್ ಲೂಟಿ ಆಗೋದೆ. ಅಯ್ಯ ಶಿವ, ಮಸಾಜ್ ಮಾಡೋನು ನಮ್ ಮನೆಗ್ ಬಂದಿದ್ದ, ಎಲ್ಲ ಕಳ್ತನ ಆಗ್ಬಿಟ್ಟಿದೆ. ಈ ಮಸಾಜ್ ಮಾಡೋ ಕಳ್ರ ಮ್ಯಾಟರ್ನ ಹೇಗಾದ್ರೂ ಸಾಲ್ವ್ ಮಾಡ್ಬೇಕು. ಇವರು ಪೂರ್ತಿ ವೇದಾ ಸಿಟಿಗೆ ಒಂದು ದೊಡ್ಡ ಟೆನ್ಷನ್ ಆಗೋಗಿದ್ದಾರೆ. ಈಗಂತೂ ಅವರು ಮನೆ ಒಳಗ್ ಕೂಡ ನುಗ್ಗಿ ಕಳ್ತನ ಮಾಡ್ತಿದ್ದಾರೆ. ಶಿವ, ಅವ್ರಿಗೆ ಪೊಲೀಸ್ ಕಂಡ್ರೂ ಸ್ವಲ್ಪನೂ ಭಯ ಇಲ್ಲ. ಅದಕ್ಕೇನೆ ಅವರು ಎಲ್ಲಾ ಕಡೆ ಹೀಗೆ ಕಳ್ತನ ಮಾಡ್ತಾ ಇರೋದು. ರೇವಾ, ಒಂದೊಂದ್ಸಲ ಸೋಲಿನ ದಾರಿ ನಮ್ಮ ಓವರ್ ಕಾನ್ಫಿಡೆನ್ಸ್ ಇಂದಾನು ಕೂಡ ಆಗತ್ತೆ. ನನ್ ಬಳಿ ಒಂದು ಪ್ಲಾನ್ ಇದೆ, ಕೇಳಿಸ್ಕೊಳ್ಳಿ. ಆ ಶಿವ ಮಗು ಅಂತ ಕರಿಬೇಡಿ ನನ್ನ. ಶಿವ ಅಂತ ನನ್ನ ಹೆಸರು. ತುಂಬಾ ತನ್ನ ಹೆಸರನ್ನ ಕೊಚ್ಕೋತಾ ಇದ್ದ. ಅದು ನನ್ನ ಹತ್ರ ನವರಂಗಿ ಲಾಲ್ ಹತ್ರ ಅವನ ಬುದ್ಧಿನ ತೋರಿಸ್ತಿದ್ದಾನೆ. ನಾನು ಅವನ ಮನೆಗೆ ನುಗ್ಗಿ ಕಳ್ತನ ಮಾಡಿದ್ದೀನಿ. ಅವನು ಏನೂ ಮಾಡ್ಕೊಳಕ್ಕಾಗ್ಲಿಲ್ಲ. ನಾವು ಈ ಊರಲ್ಲಿ ಲೂಟಿ ಮಾಡಿದ್ದೆಲ್ಲ ಆಯ್ತು. ಇನ್ನು ನಾವಿಲ್ಲಿಂದ ಹೊರಡೋ ಪ್ಲಾನ್ ಮಾಡ್ಬೇಕು. ಹಲೋ ವೇದಾ ಸಿಟಿ,
ಇನ್ ಮುಂದೆ ನೀವು ಈ ಮಸಾಜ್ ಮಾಡೋರಿಂದ ಹೆದರ್ಕೊಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾನು ಅವ್ರಿಗೆ ಹೇಗ್ ಬುದ್ಧಿ ಕಲ್ಸಿದೀನಿ ಅಂದ್ರೆ ಅವರು ಹೆದರ್ಪುಕ್ಲರಾಗಿ ಈಗ ಸಿಟಿನೇ ಬಿಟ್ಟು ಓಡ್ ಹೋಗ್ತಾ ಇದಾರೆ. ಯಜಮಾನ್ರೆ, ಆ ಶಿವ ಅಂತೂ ನಿಮ್ಮ ಮರ್ಯಾದಿನೆಲ್ಲ 3 ಕಾಸ್ಗೆ ಹರಾಜಾಗ್ತಾ ಅವನೇ. ಏನ್ ಮಾಡ್ತೀರಾ? ಇವನ್ ಕೊಬ್ಬನ್ನ ಕರ್ಗಿಸ್ಲೇಬೇಕು. ನಾವು ಊರ್ ಬಿಡೋದಂತೂ ಖಚಿತಾನೆ, ಆದ್ರೆ ಇವನು ನಮ್ ಜೊತೆ ಕರ್ಕೊಂಡು ಹೋಗೋಣ. ಬನ್ನಿ, ಎಲ್ರು ಸೇರಿ ಅವನ ಮೇಲೆ ದಾಳಿ ಮಾಡೋಣ. ಅರೆ ನೋಡು ನೋಡು ಹೇಗ್ ಓಡ್ತಾವ್ನೆ ಶಿವ ಅಂತ. ರೇವಾ, ಆದಿ, ಯುಡಿ, ನಾನು ಇವರನ್ನ ಸಿಟಿಯಿಂದ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ನೀವು ಲಡ್ಡು ಸಿಂಗ್ ಸರ್ನ ಕರ್ಕೊಂಡು ಬೇಗ ಬನ್ನಿ. ಓಕೆ ಶಿವ. ಬಿಡ್ಬೇಡಿ ಅವನನ್ನ. ಅರೆ ಏನಾಯ್ತು, ಬಂದ್ಬಿಟ್ಟಿಯಲ್ಲ ನಮ್ಮ ಅಡ್ಡಕ್ಕೇನೆ ನೀನು. ಟಿವಿಲೇನು ಸಿಕ್ಕಾಪಟ್ಟೆ ಕೊಚ್ಕೋತಿದ್ಯಲ್ಲಪ್ಪ. ನೀನು ನಮ್ಮನ್ನ ಹೆದರ್ಸಿ ಓಡಿಸ್ಬಿಟ್ಟೆ ಅಂತ. ಈಗ ನಿನ್ನನ್ ಯಾರು ಕಾಪಾಡ್ತಾರೆ ಶಿವ? ಅಂಕಲ್, ನಾನೀಗ ಏನ್ ಯೋಚಿಸ್ತಾ ಇದ್ದೀನಿ ಅಂದ್ರೆ ನಿಮ್ಮನ್ನ ಯಾರ್ ಕಂಡು ಹಿಡಿತಾರೆ ಅಂತ ಅಷ್ಟೇನೆ. ಏನಂಗಂದ್ರೆ? ಇದ್ರ ಅರ್ಥ ಏನಂದ್ರೆ ನಾನಿಲ್ಲಿಗ್ ಬಂದಿಲ್ಲ, ಬದಲಾಗಿ ನಿಮ್ಮನ್ನ ನಾನಿಲ್ಲಿ ಕರ್ಕೊಂಡ್ ಬಂದಿದ್ದೀನಿ, ಗೊತ್ತಾ? ಓ, ಇದೆಲ್ಲ ನಿನ್ನ ಪ್ಲಾನೇನಾ? ಹುಡುಗ ತುಂಬಾನೇ ಚುರುಕಿದಾನೆ. ಹಾಗಿದ್ಮೇಲೆ ಈ ಚುರುಕನ್ನ ಸ್ವಲ್ಪ ಕಡಿಮೆ ಮಾಡ್ಲೇಬೇಕು. ಬನ್ರಿ ಎಲ್ಲರೂ ಮನಸ್ಫೂರ್ತಿಯಾಗಿ ಇವನ್ಗೆ ಮಸಾಜ್ ಮಾಡ್ಬೇಡಿ. ಹ್ಯಾಂಡ್ಸ್ ಅಪ್! ನೀವೆಲ್ರೂ ಕಾನೂನಿಗೆ ತಲೆಬಾಗಿ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿ. ಏನ್ ಹೇಳ್ದೆ ಇನ್ಸ್ಪೆಕ್ಟರ್? ಏನು ಇಲ್ಲ ತಮ್ಮ, ಏನು ಇಲ್ಲ. ನನ್ನ ಬಾಯಿ ತಪ್ಪಿ ಏನು ಹೇಳ್ಬಿಟ್ಟೆ. ದಯವಿಟ್ಟು ನನ್ನನ್ನು ಬಿಟ್ಬಿಡು ತಮ್ಮ. ಶಿವ ಏನಾದ್ರೂ ಮಾಡು. ಶಿವ ಅಂತ ನನ್ನ ಹೆಸರು. ಶಿವ, ನೀನು ನವರಂಗಿ ಲಾಲ್ನ ಒಂದೇ ಒಂದು ಬಣ್ಣ ನೋಡಿದ್ಯಾ? ಉಳಿದ 8 ಬಣ್ಣಗಳನ್ನ ನೋಡೋದು ಬಾಕಿ ಇದೆ. ಬಾ. ನವರಂಗಿ ಅಂಕಲ್, ಇನ್ನು ಯಾವ್ದಾದ್ರು ರಂಗು ಬಾಕಿ ಇದೆಯಾ ನಿಮ್ಮಲ್ಲಿ? ಅಯ್ಯೋ ಶಿವ, ನೀನಂತೂ ನನ್ನ ಎಲ್ಲ ಬಣ್ಣಗಳನ್ನು ನೀರಲ್ಲಿ ಹೋಮ ಮಾಡ್ಬಿಟ್ಟೆ. ಇನ್ನು ಯಾವ ಬಣ್ಣನೂ ಬಾಕಿ ಇಲ್ಲ. ಓಕೆ ನವರಂಗಿ ಲಾಲ್, ನೀವೆಲ್ರೂ ಕಳ್ರಂಗ ಅಂದ್ರೆ ನಿಮ್ಮೆಲ್ರೂ ಅರೆಸ್ಟ್ ಮಾಡ್ತಾ ಇದ್ದೀನಿ. ನಡಿ ಒಳಗೆ. ಇನ್ನು ನಿನ್ ಮಂಗನಾಟ ನನ್ನ ಹತ್ರ ನಡಿಯಲ್ಲ. ಯಾರಾದ್ರೂ ಕಾಪಾಡಿ!
ನನ್ನ ಕಾರ್ ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ, ಯಾರಾದ್ರೂ ಕಾಪಾಡಿ. ಅಯ್ಯೋ, ಅವನ್ ಯಾಕೆ ಇಷ್ಟೊಂದು ಸ್ಪೀಡಾಗಿ ಗಾಡಿ ಓಡಿಸ್ತಾ ಇದ್ದಾನೆ? ನಡಿ, ದಾರಿ ಬಿಡು, ದಾರಿ ಬಿಡು. ಇದೇನಿದು? ನಿಲ್ಸು, ನಾನ್ ಹೇಳ್ತಾ ಇದ್ದೀನಿ, ನಿಲ್ಸು. ಲಡ್ಡು ಸಿಂಗ್ ಅವರೇ, ನೀವು ಸೈಡ್ ಹೋಗಿ. ಅವ್ರ ಕಾರಿನ ಬ್ರೇಕ್ಗಳು ಫೇಲ್ ಆಗೋಗಿದಾವೆ, ಓಡಿ. ಅಯ್ಯೋ, ಏನ್ ಹೇಳ್ತಿದ್ಯಾ? ಜಯರಾಮ, ಎಲ್ಲಿದ್ಯಾ? ಓ ಮೈ ಗಾಡ್, ಇದನ್ನ ಶಿವಾನೇ ಕಾಪಾಡ್ಬೇಕು. ಶಿವಾ! ಕಾಪಾಡಿ. ಅಂಕಲ್, ನೀವು ಒಬ್ಬೊಬ್ಬರಾಗಿ ವಿಂಡೋ ಇಂದ ಮೇಲ್ಗಡೆ ಬನ್ನಿ ಬೇಗ. ನಾನು ಎಲ್ಲರನ್ನೂ ಕಾಪಾಡ್ತೀನಿ. ಅಯ್ಯೋ ಇಲ್ಲಪ್ಪ, ಇಲ್ಲ, ನಾನಂತೂ ಬರೋದಿಲ್ಲ. ಆ ಹುಡುಗ ನಮ್ಮನ್ನೆಲ್ಲ ಮೇಲ್ಗಡೆ ಕರೀತಾ ಇದ್ದಾನೆ. ನೀವು ಹೆದರ್ಕೋಬೇಡಿ. ಅಕಸ್ಮಾತ್ ನೀವೇನಾದ್ರೂ ಒಳಗೆ ಕೂತಿದ್ರೆ ಕಾರಿಂದು ಆಕ್ಸಿಡೆಂಟ್ ಆಗೋಗುತ್ತೆ. ಇದ್ಯಾರು? ತಡೀರಿ, ಇಲ್ಲಾಂದ್ರೆ ಕಾರ್ ಮೇಲ್ ಹೋಗ್ಬಿಡುತ್ತೆ. ಇವನಂತೂ ಕಾರನ್ನ ನಿಲ್ಸ್ಬಿಟ್ಟ. ಏನ್ ಶಕ್ತಿ ಇದೆ ಇವನಲ್ಲಿ? ನೀವು ನನ್ನ ಕಾರನ್ನ ನಿಲ್ಸ್ಬಿಟ್ರಿ. ನೀವಂತೂ ಸೂಪರ್ ಹೀರೋ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೀವನೇ ಹೋಯ್ತು ಅಂತ ನಾವ್ ಅನ್ಕೊಂಡ್ಬಿಟ್ಟಿದ್ವಿ. ಪ್ಲೀಸ್ ಒಂದ್ ಸೆಲ್ಫಿ ತಗೊಳ್ಳ? ಒಂದ್ ಆಟೋಗ್ರಾಫ್ ಕೊಡಿ ಸೂಪರ್ ಹೀರೋ. ಓಹೋ, ಏನ್ ಅದ್ಭುತ! ನೀವು ನಿಜವಾಗ್ಲೂ ಅದ್ಭುತನೇ ಮಾಡ್ಬಿಟ್ರಿ. ಆದ್ರೆ ನೀವು ಯಾರು? ದೊಡ್ಡವ್ರನ್ನು ಮಾಡ್ತೀನಿ ನಾನು ಝೀರೋ. ನನ್ನ ಹೆಸರು ಸೂಪರ್ ಹೀರೋ. ನನಗೆ ಚಿಕ್ಕ ವಯಸ್ಸಿನಿಂದಾನೇ ಸೂಪರ್ ಪವರ್ ಇದೆ. ಅದಕ್ಕೆ ನಾನು ಅದನ್ನ ಜನಗಳನ್ನ ಕಾಪಾಡೋದಕ್ಕೆ ಬಳಸ್ತೀನಿ. ಸೂಪರ್ ಹೀರೋ? ವಾವ್! ಇಲ್ಲಿಂದ 50-100 ಕಿಲೋಮೀಟರ್ ದೂರದವರೆಗೂ ನಾನು ಇಂಥ ಸೂಪರ್ ಹೀರೋನ ನೋಡೇ ಇಲ್ಲ. ವಾ 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 ವಾ. ಸುಸ್ವಾಗತ ವೇದಾ ಸಿಟಿಗೆ. ಇವತ್ತಿನ ದಿನ ವೇದಾ ಸಿಟಿಯಲ್ಲಿ ಸುವರ್ಣ ಅಕ್ಷರದಿಂದ ಬರೀಬೇಕಾಗತ್ತೆ. ಯಾಕೆ ಅಂತಂದ್ರೆ ವೇದಾ ಸಿಟಿಯ ಜನರು ಯಾವ ಒಂದು ವಿಷಯವನ್ನ ನೋಡಿದ್ರು ಅದನ್ನ ಇದಕ್ಕಿಂತ ಮುಂಚೆ ನೋಡೇ ಇರ್ಲಿಲ್ಲ. ಒಂದು ಸೂಪರ್ ಹೀರೋ ವೇದಾ ಸಿಟಿಗೆ ಬಂದಿದ್ದಾನೆ. ಇಲ್ಲಿ ನೋಡಿ ನಮ್ಮ ಎಕ್ಸ್ಕ್ಲೂಸಿವ್ ಕವರೇಜ್. ಇಲ್ಲಿ ನೋಡಿ, ಸೂಪರ್ ಹೀರೋ ಒಂದು ತುಂಬಾ ತೊಂದರೆಯಲ್ಲಿದ್ದ ಫ್ಯಾಮಿಲಿನ ಕಾಪಾಡಿದ್ದಾನೆ. ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದ ಕಾರನ್ನ ಅವನ ಕೈಯಿಂದ ನಿಲ್ಲಿಸಿದ್ದಾನೆ. ಜನಗಳ ನಾಡಿಯಲ್ಲಿ ಸೂಪರ್ ಹೀರೋ ಅಂತ ಮಿಡಿತಾ ಇದೆ. ನಮ್ಮ ಜನಗಳು ಸೂಪರ್ ಹೀರೋ ಹತ್ರ ಮಾತಾಡಿದ್ರು. ಸದ್ಯ ಇವಾಗ ಈ ಸೂಪರ್ ಹೀರೋ ಬಂದಿರೋದು ಒಳ್ಳೇದೇ ಆಯ್ತು. ಈಗ ನನ್ನ ಮಗ ಶಿವ ಆರಾಮಾಗಿ ಇರಬಹುದು, ಚಿಂತೆನೆ ಇಲ್ದೆ. ಇಲ್ಲ ಅಂದ್ರೆ ಲಡ್ಡು ಸಿಂಗು ಕಷ್ಟ ಕಾಲದಲ್ಲಿ ಬಂದು ಶಿವ ಶಿವ ಅಂತ ಜಪ ಮಾಡ್ತಾನೆ, ಬಿಡೋದೇ ಇಲ್ಲ. ಈಗ ಸೂಪರ್ ಹೀರೋ ಹಿಂದೆ ಹೋಗ್ತಾನೆ. ಲಡ್ಡು ಸಿಂಗ್ ಅವರೇ, ವೇದಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕಳ್ಳತನ ಆಗಿದೆ, ಬೇಗ ಬನ್ನಿ. ಏನ್ ಹೇಳಿದೆ? ಬ್ಯಾಂಕ್ ನಲ್ಲಿ ಕಳ್ತನನ? ಲಡ್ಡು ಸಿಂಗ್ ಏರಿಯಾದಲ್ಲಿರೋ ಬ್ಯಾಂಕ್ ನಲ್ಲಿ ಕಳ್ತನನ? ನಾನು ಈಗ್ಲೇ ಏನಾದ್ರೂ ಮಾಡ್ತೀನಿ, ಇರು. ಹಲೋ ಶಿವ, ವೇದಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ನಲ್ಲಿ ಕಳ್ತನ ಆಗಿದೆ. ಓಹೋ, ಹಾಗೇನು ಇಲ್ಲ, ನೀನ್ ಅದನ್ನ ಬಿಟ್ಬಿಡು. ಅಂತದ್ದೇನು ಇಲ್ಲ, ನಾನ್ ಸೂಪರ್ ಹೀರೋಗೆ ಕಾಲ್ ಮಾಡ್ತೀನಿ. ಹಲೋ, ಸೂಪರ್ ಹೀರೋನಾ? ಪ್ಲೀಸ್ ಹೆಲ್ಪ್ ಮಾಡಿ. ವೇದಾಸ್ ಇಂಟರ್ನ್ಯಾಷನಲ್ ಬ್ಯಾಂಕ್ ನಲ್ಲಿ ಕಳ್ತನ ಆಗ್ಬಿಟ್ಟಿದೆ, ಬೇಗ ಬಂದ್ಬಿಡಿ, ಬೇಗ. ಸರ್, ನಮ್ಮ ವೇದಾ ಸಿಟಿಯ ಸೂಪರ್ ಹೀರೋ ಶಿವ ಮಾತ್ರನೇ. ಇವನ್ ಯಾವ ಸೂಪರ್ ಹೀರೋ ಎಲ್ಲಿಂದ ಬಂದೋ ಏನೋ. ನಾನು ಹೇಳೋದು
ಹೊಸ ನೀರ್ ಬಂದು ಹಳೆ ನೀರ್ ಕೋಚ್ಕೊಂಡೋಯ್ತು ಅಂತ. ಜಯರಾಮ, ಕಾಲ ಬದಲಾಗ್ತಿದ್ದಾಗೆ ನಾವು ಕೂಡ ಬದಲಾಗ್ಬೇಕು. ದೊಡ್ಡ ದೊಡ್ಡವ್ರನ್ನು ಮಾಡ್ತೀನಿ ನಾನು ಝೀರೋ. ನನ್ನ ಹೆಸರು ಸೂಪರ್ ಹೀರೋ. ಈ ಮಗು ನಮ್ಮ ಹಿಂದೆ ಯಾಕೆ ಬಿಟ್ಟಿದ್ದಾನೆ? ಕಳ್ತನ ಮಾಡಿದ ಮಾಲು ಕೂಡ ಬಿಟ್ಟು ಹೋಗ್ತಾ ಇದೀವಲ್ಲ. ಲಡ್ಡು ಸಿಂಗ್ ಅವರೇ, ತಗೊಳ್ಳಿ ಬ್ಯಾಂಕಲ್ಲಿ ಲೂಟಿ ಮಾಡಿದ ಎಲ್ಲ ದುಡ್ಡಿನ ಬ್ಯಾಗ್. ಥ್ಯಾಂಕ್ ಯು ಸೂಪರ್ ಹೀರೋ, ಥ್ಯಾಂಕ್ ಯು ವೆರಿ ಮಚ್. ನೀನು ಸರಿಯಾದ ಸಮಯಕ್ಕೆ ಬಂದು ಕಳ್ತನ ಆಗಿರೋ ಮಾಲ್ನ ವಾಪಸ್ ಕೊಟ್ಟಿದ್ಯಾ, ಇಲ್ಲಾಂದ್ರೆ ನನ್ನ ಕೆಲ್ಸನೇ ಹೋಗ್ಬಿಡ್ತಿತ್ತು. ಹಾ, ಏ ಮಗು, ಏನಕ್ಕೆ ನಿನ್ನ ಹಿಂದೆ ಬಿದ್ದಿದ್ಯಾ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಲಡ್ಡು ಸಿಂಗ್ ಸರ್, ತಗೊಳ್ಳಿ ಬ್ಯಾಂಕ್ ರಾಬರ್ಸ್ ಇವರು. ಏ ವಾವ್ ಶಿವ, ಇಲ್ಲಿ ನೀನು ಕಳ್ರನ ಹಿಡ್ದಿದೀಯಾ. ಮತ್ತಲ್ಲಿ ಸೂಪರ್ ಹೀರೋ ಕಳ್ತನ ಆಗಿರೋ ದುಡ್ಡೆಲ್ಲವನ್ನೂ ವಾಪಸ್ ಕೊಡ್ಸಿದಾನೆ. ಜಯರಾಮ, ಅವ್ರೆಲ್ರನ್ನೂ ಲಾಕಪ್ ನಲ್ಲಿ ಹಾಕೋ. ಓಕೆ ಲಡ್ಡು ಸಿಂಗ್ ಸರ್, ನಾವಿನ್ನು ಬರ್ತೀವಿ. ಶಿವ, ಒಂದ್ ನಿಮಿಷ ಇರು. ನೀನ್ ನೋಡ್ಬೇಕಿತ್ತು ಸೂಪರ್ ಹೀರೋ ಆ ಕಳ್ರನ್ ಹೇಗ್ ಓಡಿಸ್ದ ಅಂತ. ಅವರೆಲ್ಲ ಹೆದರ್ಕೊಂಡು ಬ್ಯಾಗ್ ಅನ್ನ ವಾಪಸ್ ಇಟ್ಬಿಟ್ಟು ಹೋದ್ರು. ನನಗೀಗ ಅನಿಸ್ತಾ ಇದೆ ವೇದಾ ಸಿಟಿಯಲ್ಲಿ ಕಳ್ತನದ ಪ್ರಕರಣಗಳು ದಿನದಿಂದ ದಿನಕ್ಕೆ ಕಮ್ಮಿ ಆಗತ್ತೆ ಅಂತ. ಲಡ್ಡು ಸಿಂಗ್ ಸರ್, ನಿಮ್ಗೆ ನಿಮ್ಮ ಸೂಪರ್ ಹೀರೋ ದುಡ್ಡು ಮಾತ್ರ ತಂದ್ಕೊಟ್ಟಿದ್ದು, ಆದ್ರೆ ಕಡೆಗೆ ಕಳ್ಳರನ್ನ ಹಿಡ್ಕೊಂಡ್ ಬಂದಿದ್ದು ಶಿವಾನೇ ಅಲ್ವಾ? ಇಲ್ಲ ಅಂದ್ರೆ ಇವರು ಬೇರೆ ಕಡೆ ಕಳ್ತನ ಮಾಡೋ ಪ್ಲಾನ್ ಮಾಡ್ತಾ ಇದ್ರು. ಹೋ ರೇವಾ, ನಡಿ ಮನೆಗ್ ನಡಿ. ಸೂಪರ್ ಹೀರೋ ಅಂಕಲ್ನ ಯಾರು ಹೆದರ್ಸೋಕಾಗೋದಿಲ್ಲ. ನೀವು ಮಾಡಿದ್ದು ಸರಿ ಇರ್ಲಿಲ್ಲ ಸಾರ್. ಸರಿ ಅಲ್ವಾ? ಏನ್ ಸರಿ ಅಲ್ಲ? ನನ್ಗೇನು ಅರ್ಥ ಆಗ್ತಿಲ್ವಲ್ಲ. ನಮಗೊಂದು ಫೋಟೋ ಬೇಕು ಅವ್ರ ಜೊತೆ. ನಮ್ಮನ್ನ ಬಿಡ್ತೀರಾ ನೀವು ಲೈನ್ ಒಳಗಡೆ? ನನಗೊಂದು ಫೋಟೋ ಬೇಕು, ನಾನೊಂದು ಸೆಲ್ಫಿ ತಗೋಬೇಕು ಸೂಪರ್ ಹೀರೋ ಜೊತೆ. ನಾನು ಬರ್ತೀನಿ, ನಾನು ತಗೋಬೇಕು ಫೋಟೋನ. ಸೂಪರ್ ಹೀರೋ, ಸೂಪರ್ ಹೀರೋ, ಸೂಪರ್ ಹೀರೋ. ನನಗ್ಯಾಕೋ ಈ ಸೂಪರ್ ಹೀರೋ ಫ್ರಾಡ್ ಅಂತ ಅನ್ಸುತ್ತೆ. ಯಾಕ್ರೇವಾ, ಇವರು ನಿಜವಾಗ್ಲೂ ಧೈರ್ಯಶಾಲಿ. ಇವರು ಒಂದ್ಸಲ ಮಾತ್ರ ಅಲ್ಲ, ಎರಡೆರಡು ಸಲ ವೇದಾ ಸಿಟಿನ ತೊಂದರೆಯಿಂದ ಕಾಪಾಡಿದ್ದಾರೆ. ಮತ್ತೆ ಪಬ್ಲಿಕ್ ಅವ್ರನ್ನ ಇಷ್ಟಪಡೋದ್ರಲ್ಲಿ ಯಾವ ರೀತಿಯ ತಪ್ಪು ಕೂಡ ಇಲ್ಲ. ಹಿ ಡಿಸರ್ವ್ಸ್ ಇಟ್. ಶಿವ, ನೀನ್ ಹೇಳ್ತಾ ಇರೋದು ಸರಿನೇ, ಆದ್ರೆ ಅಲ್ಲಿ ನೋಡು, ಸೂಪರ್ ಹೀರೋ ತನ್ನ ತಾನು ಹೊಗಳ್ಕೊಳ್ತಾ ಇದ್ದಾನೆ. ಆದ್ರೆ ರಿಯಲ್ ಹೀರೋ ಹೇಗೆ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೆ ಬೇರೆಯವ್ರಿಗೆ ಸಹಾಯ ಮಾಡ್ತಾನೆ. ಆದ್ರೆ ಈ ಸೂಪರ್ ಹೀರೋಗೆ ಎಷ್ಟು ಆಟಿಟ್ಯೂಡ್ ಇದೆ, ಏನೋ ಎಡವಟ್ಟಿರೋ ತರ ಇದೆ. ಸಾಕು ಸಾಕು ಸಾಕು, ಇವತ್ತು ಫೋಟೋಸು ಸಾಕು ಅನ್ಸುತ್ತೆ. ನಿಮ್ಮ ಸೂಪರ್ ಹೀರೋಗೆ ಇವತ್ತು ತುಂಬಾನೇ ಮುಖ್ಯವಾದ ಕೆಲಸ ಇದೆ.
ಸುದ್ದಿ ಕರೆಕ್ಟಾ? ನಾನು ಹೇಳ್ತಾ ಇರೋದು ಪಕ್ಕ ಇದೆ ಬಾಸ್. ಪೂರ್ತಿ 1000 ಕೆಜಿ ಚಿನ್ನ ಈ ಟ್ರೈನ್ ಮೂಲಕನೇ ವೇದಾಸ್ ಸಿಟಿಗೆ ಬರ್ತಾ ಇದೆ. 1,000 ಟನ್ ಚಿನ್ನ. ನಾನು ಎಷ್ಟೋ ದಿನದಿಂದ ಇದಕ್ಕೋಸ್ಕರ ಕಾಯ್ತಿದ್ದೆ. ಇರಬಹುದು ನಾನು ಸೂಪರ್ ಹೀರೋ ಆಫ್ ವೇದಾಸ್ ಸಿಟಿ. ಇದೇ ಕಾರಣಕ್ಕೆ ನನ್ನನ್ನ ಯಾರೂ ಅನುಮಾನ ಪಡೋದಿಲ್ಲ. ಈಗ ನನ್ನ ವ್ಯಕ್ತಿಗಳು ಎಲ್ಲ ಚಿನ್ನವನ್ನ ಕದ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಬಾಸ್, ಈ ಕೆಲ್ಸನ ನೀವೇ ಮಾಡ್ಬೇಕು. ಆ ಚಿನ್ನ ವೇದಾಸ್ ಸಿಟಿಗೆ ಏನ್ ಬರ್ತಾ ಇದೆ ಆ ಟ್ರೈನ್ ಅಲ್ಲಿ, ಅದು ಸ್ಪೆಷಲ್ ಬೋಗಿ. ನೀವು ಮಾತ್ರ ಅದನ್ನ ಮಾಡೋದಕ್ ಸಾಧ್ಯ. ನೀನು ಖಂಡಿತವಾಗಿಯೂ ಯೋಚನೆ ಮಾಡಬೇಡ. ಈ ಕೈಗಳು ತುಂಬಾ ಶಕ್ತಿಶಾಲಿಗಳು. ಇದಂತೂ ಆ ಟ್ರೈನ್ ನಿಲ್ಸತ್ತೆ. ಅದು ಮಾಮೂಲಿ ಡೋರ್ಗಳು. ಇದಕ್ಕೊಂದ್ ಸ್ವಲ್ಪ ಎಕ್ಸಸೈಸ್ ಮಾಡಿಸೋಣ. ತಗೋ, ಇದನ್ನ ಚಾರ್ಜಿಂಗ್ ಹಾಕೋ. ಇಲ್ಲ ಅಂದ್ರೆ ಇದರಿಂದ ರೇಸು ಬರೋದಿಲ್ಲ. ಪಬ್ಲಿಕ್ ಎಷ್ಟು ಅಮಾಯಕರು. ಅವ್ರಿಗೇನ್ ಗೊತ್ತು ಸೂಪರ್ ಹೀರೋ ನಾನಲ್ಲ, ಬದಲಾಗಿ ನನ್ನ ಕೈಯಲ್ಲಿರೋ ಈ ಗ್ಲೌಸ್ಗಳು ಅಂತ. ಇದರಿಂದ ರೇಸ್ ಹೊರಟು ಏನ್ ಬೇಕಾದ್ರೂ ನಿಲ್ಲಿಸಬಹುದು. ಏನ್ ಬೇಕಾದ್ರೂ ಮಾಡುತ್ತೆ. ಇದು ವಿಜ್ಞಾನದ ಕಮಾಲ್. ಇವ್ರು ಯಾರೋ ಲೂಟಿ ಮಾಡೋ ಗ್ಯಾಂಗ್ ಅನ್ಸುತ್ತೆ. ಪೊಲೀಸಿಗೆ ಕಾಲ್ ಮಾಡ್ತೀನಿ. ಹಲೋ ಲಡ್ಡು ಸಿಂಗ್ ಅವರೇ, ನಾನು ವೇದಾಸ್ ಎಕ್ಸ್ಪ್ರೆಸ್ ಟ್ರೈನ್ ಡ್ರೈವರ್ ಮಾತಾಡ್ತಾ ಇದ್ದೀನಿ. ಡಕಾಯಿತರು ಟ್ರೈನ್ ಫಾಲೋ ಮಾಡ್ತಿದ್ದಾರೆ. ಬೇಗ ಬನ್ನಿ. ಟ್ರೈನ್ ಅಲ್ಲಿ 1,000 ಕೆಜಿ ಚಿನ್ನ ಇದೆ. ಏನೋ ಹಲೋ ಶಿವ, ವೇದಾಸ್ ಎಕ್ಸ್ಪ್ರೆಸ್ ಟ್ರೈನ್ ಹಿಂದೆ ಡಕಾಯಿತರು. ಏನು ಇಲ್ಲ ಶಿವ, ನಾನು ಸೂಪರ್ ಹೀರೋನೇ ಕರಿತೀನಿ. ನೀನ್ ಆರಾಮಾಗಿರು ಶಿವ. ಓಕೆ. ಹಲೋ ಹಲೋ, ಸೂಪರ್ ಹೀರೋನಾ? ಹೇಳಿ ಲಡ್ಡು ಸಿಂಗ್ ಅವರೇ. ಸೂಪರ್ ಹೀರೋ, ವೇದಾಸ್ ಎಕ್ಸ್ಪ್ರೆಸ್ ಟ್ರೈನ್ ನಲ್ಲಿ 1,000 ಕೆಜಿ ಚಿನ್ನ ಬರ್ತಾ ಇದೆ. ಆದ್ರೆ ಡಕಾಯಿತರು ಅದನ್ನ ಹಿಂಬಾಲಿಸ್ತಾ ಇದ್ದಾರೆ. ನೀವ್ ಆದಷ್ಟು ಬೇಗ ಟ್ರೈನ್ ಹತ್ರ ಹೋಗ್ಬೇಕು. ಬೇಗ. ಓಹೋ, ಇದಂತೂ ಒಳ್ಳೆ ಗಡ್ಬಡ ಆಗೋಯ್ತಲ್ಲ ಲಡ್ಡು ಸಿಂಗ್ ಅವರೇ. ನಾನು ನನ್ನ ಊರಿಗೆ ಬಂದಿದ್ದೀನಲ್ಲ. ನಾನು 3 ದಿನ ಆದ್ಮೇಲೆ ಬರೋಕ್ಕಾಗೋದು. ಏನು 3 ದಿನದ ನಂತರನಾ? ಅಷ್ಟ್ರಲ್ಲಿ ಆ ಟ್ರೈನು ಮತ್ ನನ್ನ ಕೆಲ್ಸ 2 ಲೂಟಿ ಆಗ್ಬಿಡುತ್ತೆ. ಲಡ್ಡು ಸಿಂಗ್ ಅವರೇ, ಯೋಚನೆ ಮಾಡಬೇಡಿ. 3 ದಿನ ಹೀಗ್ ಕಳೆದು ಹೋಗ್ಬಿಡುತ್ತೆ. ನಾನು ಬಂದ್ಮೇಲೆ ಕಳ್ರು ಮತ್ತೆ ಕಳ್ರು ಕದ್ದಿರೋ ಚಿನ್ನ ಎಲ್ಲಾನು ತಗೊಂಡು ನಿಮ್ ಹತ್ರ ಬಂದ್ಬಿಡ್ತೇನೆ. ನೀವು ನೆಮ್ಮದಿಯಾಗಿ ಮಲ್ಕೊಂಡ್ಬಿಡಿ. ನೆಮ್ಮದಿಯಾಗ? ಸಾರ್, ನೀವ್ಯಾಕೆ ಮಲಗ್ಬಿಟ್ರಿ? ಎದ್ದೊಳಿ ಸಾರ್, ಎಲ್ಲ ಅಂದ್ರೆ ಟ್ರೈನ್ ಎಲ್ಲ ಲೂಟಿ ಮಾಡ್ಬಿಡ್ತಾರೆ. ಸೂಪರ್ ಹೀರೋ 3 ದಿನದ ಮಟ್ಟಿಗೆ ಅವನು ಊರಿಗೆ ಹೋಗಿದ್ದಾನೆ. ಈಗ ನಾನು ಏನ್ ಮಾಡ್ಲಿ? ಸಾರ್, ವೇದಾಸ್ ಸಿಟಿಯ ನಿಜವಾದ ಹೀರೋ ಆದಂತ ಶಿವನ್ನ ನೆನೆಸ್ಕೊಳ್ಳಿ ಸಾರ್. ಜಯರಾಮ, ಶಿವನ್ಗೆ ಯಾವ ಮುಖ ಇಟ್ಕೊಂಡು ಫೋನ್ ಮಾಡ್ಲಿ? ಇತ್ತೀಚೆಗೆ ಸೂಪರ್ ಹೀರೋನಿಂದಾಗಿ ಶಿವನ್ ನಾನ್ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೀನಿ ಗೊತ್ತಾ. ನಾನು ಅವನ್ನ ಹೇಗ್ ಮಾತಾಡಿಸ್ಲಿ? ಇಲ್ಲ 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 ಸಾರ್, ಏನು ಪರವಾಗಿಲ್ಲ, ನಾನೇ ಶಿವನಿಗೆ ಫೋನ್ ಮಾಡಿಬಿಡ್ತೀನಿ. ಹಲೋ ಶಿವ. ಈಗ ಇಲ್ಲಿರೋ ಎಲ್ಲ ಚಿನ್ನ ಕೂಡ ನನ್ನದು. ನನ್ನ ಚಿನ್ನ. ಇವನು ಅವನ ಕೈಯಿಂದಾನೇ ಚಿನ್ನದ ಬ್ರಿಕ್ಸ್ ನ ಎತ್ತುತ್ತಾ ಇದ್ದಾನೆ. ಇದನ್ನ ಮಾಡೋಕ್ ಸಾಧ್ಯ ಇರೋದು ಸೂಪರ್ ಹೀರೋಗಷ್ಟೇ. ಇದರ ಅರ್ಥ ಹಾಗಾದ್ರೆ ನೀವು ಸೂಪರ್ ಹೀರೋನೇನಾ? ಇಲ್ಲ ಇಲ್ಲ, ನಾನು ಸೂಪರ್ ಹೀರೋ ಅಲ್ಲ. ನಾನು ಅವರ ಅಸಿಸ್ಟೆಂಟು. ನಾನು ಅವ್ರ ಜೊತೆ ಇದನ್ನೆಲ್ಲ ಟ್ರಿಕ್ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಮಗು, ನೀನು ಇಲ್ಲಿಂದ ಹೊರಟೋಗ್ಬಿಡು. ರೈಲ್ವೆ ಟ್ರ್ಯಾಕ್ ಮಕ್ಕಳ ಆಟ ಆಡೋ ಜಾಗ ಅಲ್ಲ. ಮಗು ಅಂತ ಕರಿಬೇಡಿ ಅಂಕಲ್.
ಶಿವ ಶಿವ ಅಂತ ನನ್ನ ಹೆಸರು. ಹಲೋ ಲಡ್ಡು ಸಿಂಗ್ ಸರ್. ಹಾ ಹೇಳು ಶಿವ. ಈ ಸೂಪರ್ ಹೀರೋ ಅನ್ನೋನು ಒಬ್ಬ ದೊಡ್ಡ ಕಳ್ಳ. ಮತ್ತೆ ಇವನೇನೆ ಟ್ರೈನ್ ಅಲ್ಲಿರೋ ಚಿನ್ನನ ಕದಿಯೋಕೆ ಪ್ರಯತ್ನ ಪಡ್ತಿದ್ದ. ಮತ್ತೆ ನಾವು ಅವನ್ನ ಹಿಡ್ಕೊಂಡಿದೀವಿ. ನಾವು ಸ್ಟೇಷನ್ ಹತ್ರ ಬರ್ತಾ ಇದೀವಿ. ಅಲ್ಲಿ ಅರೆಸ್ಟ್ ಮಾಡ್ಕೊಳ್ಳಿ. ಏನ್ ಹೇಳ್ತಾ ಇದೀಯ ಶಿವ? ಜಯರಾಮ ಬೇಗ ಹೋಗು, ಆ ನಕಲಿ ಹೀರೋನ ಹಿಡಿಬೇಕು, ನಡಿ. ಅವನಂತೂ ಸೂಪರ್ ಹೀರೋ. ಮುಗಿಸ್ಬಿಡಿ ಈ ಮಗುನ. ಇವನು ನಾನು ಮಾಡಿದ ಪ್ಲಾನ್ಗೆಲ್ಲ ನೀರ್ ಎರಚಿಬಿಟ್ಟ. ಅಯ್ಯೋ, ಇವನು ಸೂಪರ್ ಹೀರೋ ಅಲ್ಲ, ಇವನೊಬ್ಬ ಫ್ರಾಡು. ಹಿಡೀರಿ ಅವನ್ನ, ಜೈಲಲ್ಲಿ ಹಾಕಿ. ಇವನು ಸೂಪರ್ ಹೀರೋ ಅಲ್ಲ, ಇವನು ಸೂಪರ್ ಝೀರೋ. ಈಗ ನಾನು ನಿಂಗೆ ತೋರಿಸ್ತೇನೆ. ಇಲ್ಲಿದೆ ಸೂಪರ್ ಹೀರೋಯಿನ ನಿಜವಾದ ಪವರ್. ಇದರಿಂದ ರೇಸ್ ಬರ್ತಿತ್ತಲ್ಲ, ಅದರಿಂದಾನೇ ಇವನು ಎಲ್ಲಾರನ್ನೂ ಕಂಟ್ರೋಲ್ ಮಾಡ್ತಾ ಇದ್ದ. ಅಂಕಲ್, ಈಗಂತೂ ನಿಮ್ ಕತೆ ಮುಗ್ದೇ ಹೋಯ್ತು. ಬನ್ನಿ ಆಡೋಣ ಒಂದು ನಿಜವಾದ ಫೈಟ್. ಸಾಕು ಶಿವ, ಸಾಕು. ಇನ್ನೂ ಹೊಡಿಬೇಡ. ದೊಡ್ಡವ್ರನ್ನ ಮಾಡ್ತಾನೆ ಝೀರೋ. ಅವನ ಹೆಸರೇನೆ ಸೂಪರ್ ಹೀರೋ. ಅವನ ಹೆಸರೇನೆ ಸೂಪರ್ ಹೀರೋ. ಜೀರೋ ಹೇಗ್ ಮಾಡ್ತೀನಿ ಅಂತ. ಸೂಪರ್ ಝೀರೋ, ಈಗ ನನಗ್ ನಿನ್ ಬಗ್ಗೆ ಗೊತ್ತಾಯ್ತು. ಈ ವೇದಾಂತ್ ಸಿಟಿಗೆ ನಿನ್ ತರ ಎಷ್ಟೇ ಹೀರೋ ಬಂದ್ರು ನಮ್ಮ ಸೂಪರ್ ಹೀರೋ ಒಬ್ನೇ ಇರೋದು, ಅದು ಶಿವ. Watch India's largest kids library only on Jio Hotstar. Download the app now.